ಹೆಲೋ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಯಾಲಜಿ ಟೀಚರ್ ಹರ್ಷಿತಾ. ನೀವು ನನ್ನ ಸ್ಕ್ರೀನ್ಶಾಟ್ ಅಂತಾನೂ ಕರಿಬಹುದು. ಸೊ ಇವತ್ತು ನಾವು ಯಾವ ಟಾಪಿಕ್ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀವಿ ಅಂತ ತಿಳ್ಕೊಳ್ಳೋಣವಾ. ನಾವು ಫಸ್ಟ್ ವಿಡಿಯೋದಲ್ಲಿ ನಮ್ಮ ಫಸ್ಟ್ ಲೈಫ್ ಪ್ರಾಸೆಸ್ ಯಾವುದು, ನ್ಯೂಟ್ರಿಷನ್, ಅದನ್ನು ಮೊದಲನೇ ಭಾಗನ ನಾವು ಅರ್ಥ ಮಾಡ್ಕೊಂಡ್ವಿ. ಅದರಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೇನು, ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೇನು ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಸೊ ಈಗ ನಮ್ಮ ಎರಡನೇ ಭಾಗ, ನ್ಯೂಟ್ರಿಷನ್ನ ಎರಡನೇ ಭಾಗ, ಅದರಲ್ಲಿ ಏನೇನು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ, ಏನೇನು ಟಾಪಿಕ್ಸ್ ಬರುತ್ತೆ ಅಂತ ಸುಮ್ಮನೆ ನೋಡ್ಕೊಳ್ಳೋಣ ನಮ್ಮ ಕಂಟೆಂಟ್ ಸ್ಲೈಡಲ್ಲಿ. ಸೊ ಫಸ್ಟ್ ಇವತ್ತಿನ ನ್ಯೂಟ್ರಿಷನ್ ಟಾಪಿಕಲ್ಲಿ ನಾವು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಮತ್ತು ನ್ಯೂಟ್ರಿಷನ್ ಇನ್ ಅದರ್ ಆರ್ಗ್ಯಾನಿಸಮ್ಸ್ನ ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. ಫುಲ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನು, ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ, ಯಾವ್ಯಾವ ಅಂಗ ಬರುತ್ತೆ, ಆ್ಯಂಡ್ ಅದರಲ್ಲೆಲ್ಲ ಜೀರ್ಣಕ್ರಿಯೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನ್ಯೂಟ್ರಿಷನ್ ಅಂದ್ರೇನು, ಆಚೆ ಇರೋ ಊಟನ ನಾವು ದೇಹದೊಳಗೆ ಹೇಗೆ ತೊಗೋತೀವಿ ಆ್ಯಂಡ್ ಅದರಿಂದ ಹೇಗೆ ನಾವು ಎನರ್ಜಿನ ಆಚೆ ತೆಗಿತೀವಿ, ಆ ಪ್ರಕ್ರಿಯೆನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ ಅಲ್ವಾ. ಸೊ ಮನುಷ್ಯ ದೇಹದಲ್ಲಿ ಅಥವಾ ಹ್ಯೂಮನ್ ಬಾಡಿಯಲ್ಲಿ ಈ ನ್ಯೂಟ್ರಿಷನ್ ಹೇಗೆ ನಡೆಯುತ್ತೆ, ಇದಕ್ಕೆ ಬೇಕಾಗಿರೋ ಅಂಗಗಳು ಯಾವುದು, ಯಾವ ಪ್ರಕ್ರಿಯೆ ನಡೆಯುತ್ತೆ ಒಂದೊಂದು ಅಂಗದಲ್ಲಿ ಅಂತ ನಾವು ಈಗ ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಸೊ ಮನುಷ್ಯ ದೇಹದಲ್ಲಿ ಡೈಜೆಷನ್ಗೆ ಅಥವಾ ಜೀರ್ಣಕ್ರಿಯೆಗೆ ಅಂತ ಇರುವಂಥ ಸಿಸ್ಟಮ್ನ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಎಲಿಮೆಂಟ್ರಿ ಕೆನಾಲ್ ಅಂತ ಕೂಡ ಕರಿಬಹುದು. ಈ ಎಲಿಮೆಂಟ್ರಿ ಕೆನಾಲ್ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್, ಎಲಿಮೆಂಟ್ರಿ ಕೆನಾಲು ಸಿನಾನಿಮ್ಸ್ ಇದ್ದ ಹಾಗೆ, ಅಂದರೆ ಒಂದು ವರ್ಡ್ ಇನ್ನೊಂದು ವರ್ಡ್ ಅರ್ಥ ಒಂದೇ ಇರುತ್ತೆ, ಆಯಿತಾ. ಸೊ ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಈ ಎಲಿಮೆಂಟ್ರಿ ಕೆನಾಲ್ ನಮ್ಮ ಬಾಡಿಯಲ್ಲಿ? ಫಸ್ಟು ಊಟ ಮಾಡಿದಾಗ ನೀವು ಬಾಯಿಂದ ಊಟನ ಒಳಗೆ ತೊಗೋತೀರ ಅಲ್ವಾ. ಸೊ ಶುರುವಾಗೋದು ನಮ್ಮ ಮೌತಿಂದ ಅಥವಾ ಬಾಯಿಂದ, ಕೊನೆಗೊಳ್ಳೋದು ಇದು ನಮ್ಮ ಏನಸ್ ಅಥವಾ ಗುದದ್ವಾರ ಅಂತ ನಾವೇನಂತೀವಿ, ಇಲ್ಲಿ ನಮ್ಮ ಎಲಿಮೆಂಟ್ರಿ ಕೆನಾಲ್ದು ಮುಕ್ತಾಯ ಆಗುತ್ತೆ. ಓಕೆನಾ. ಸೊ ಎಲ್ಲ ನಮ್ಮ ದೇಹದೊಳಗೆ ಹೋಗೋ ಎಲ್ಲ ಊಟ ಪದಾರ್ಥಗಳನ್ನ ಜೀರ್ಣ ಮಾಡುವಂಥ ಜಾಗ ಇದೆ ನಮ್ಮ ಎಲಿಮೆಂಟ್ರಿ ಕೆನಾಲ್ ಒಳಗೇನೆ. ಜೀರ್ಣಕ್ರಿಯೆ ಪೂರ್ತಿ ಮುಗ್ದೋಗುತ್ತೆ, ಆಯಿತಾ, ಊಟದ್ದು. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಡೈಜೆಷನ್ ಆಫ್ ಆಲ್ ಫುಡ್ ಪಾರ್ಟಿಕಲ್ಸ್ ವಿ ಇಂಜೆಸ್ಟ್ ಅಂದರೆ ಒಳಗೆ ತೊಗೊಳ್ಳೋದು, ಆಯಿತಾ. ವಿ ಇಂಜೆಸ್ಟ್ ಅಕರ್ಸ್ ವಿತ್ ಇನ್ ದಿಸ್ ರೀಜನ್. ಸೊ ಯಾವ್ಯಾವ ಭಾಗ ಇದೆ ನಮ್ಮ ಈ ಎಲಿಮೆಂಟ್ರಿ ಕೆನಾಲಲ್ಲಿ ಅಂತ ಈಗ ಒಂದೊಂದೇ ಭಾಗನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಬಾಯಿಂದ. ಬಾಯಿಗೆ ಇನ್ನೊಂದು ವರ್ಡ್ ಇದೆ. ಎಲಿಮೆಂಟ್ರಿ ಕೆನಾಲ್, ಡೈಜೆಸ್ಟಿವ್ ಸಿಸ್ಟಮ್ ಎರಡು ಒಂದೇ ಅಲ್ವಾ. ಅದೇ ಥರ ಬಾಯಿಗೆ ಕೂಡ ಇನ್ನೊಂದು ವರ್ಡ್ ಇದೆ. ಅದನ್ನೇನಂತೀವಿ ನಾವು, ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ. ನಿಮಗೆ ಬಕ್ಕಲ್ ಕ್ಯಾವಿಟಿ ಏನು ಮಕ್ಕಳೇ ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗಬಾರ್ದು, ಅದು ಬಾಯಿ ಅಥವಾ ಮೌತ್. ಸೊ ಬಾಯಲ್ಲಿ ಎರಡು ಥರ ಡೈಜೆಷನ್ ಆಗುತ್ತೆ. ಅದನ್ನು ನಾವು ಮೆಕ್ಯಾನಿಕಲ್ ಡೈಜೆಷನ್ ಆ್ಯಂಡ್ ಕೆಮಿಕಲ್ ಡೈಜೆಷನ್ ಅಂತ ಕರಿತೀವಿ. ಓಕೆನಾ. ಈಗ ಮೆಕ್ಯಾನಿಕಲ್ ಏನು, ಕೆಮಿಕಲ್ ಏನು ಅಂತ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬಾಯಲ್ಲಿ ಕೂಡ ಭಾಗಗಳಿರುತ್ತೆ, ಆಯಿತಾ. ಸೊ ಬಾಯಲ್ಲಿ ಇರೋ ಹಲ್ಲು ಅಥವಾ ಟೀತ್ ಅಂತ ಏನಂತೀವಿ, ಅದು ಬೇಸಿಕಲಿ ನಮ್ಮ ಬಾಯಲ್ಲಿ ಮೆಕ್ಯಾನಿಕಲ್ ಡೈಜೆಷನ್ ಮಾಡುತ್ತೆ. ಅಂದರೆ ಫಿಸಿಕಲ್ ಆಗಿ ಊಟದ ದೊಡ್ಡ ದೊಡ್ಡ ಭಾಗಗಳನ್ನ ಚಿಕ್ಕ ಚಿಕ್ಕ ಪುಡಿಗಳಾಗಿ ಅಥವಾ ಚಿಕ್ಕ ಚಿಕ್ಕ ಭಾಗಗಳಾಗಿ ಅದು ಬ್ರೇಕ್ ಮಾಡುತ್ತೆ ಅಥವಾ ಮುರಿಯುತ್ತೆ, ಆಯಿತಾ. ಕೆಮಿಕಲ್ ಡೈಜೆಷನ್ ಅಂದರೆ ನಮ್ಮ ಸಲೈವರಿ ಗ್ಲಾಂಡ್ಸ್ ಅನ್ನೋ ಕೂಡ ಒಂದು ಟಿಶ್ಯೂ ಅಥವಾ ಅಂಗ ಇದೆ ನಮ್ಮ ಬಾಯಲ್ಲಿ, ಆಯಿತಾ. ಸೊ ಅದರಿಂದ ಬರೋ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್, ಅದು ಕೆಮಿಕಲ್ ಡೈಜೆಷನ್ ಮಾಡುತ್ತೆ. ಕೆಮಿಕಲ್ ಡೈಜೆಷನ್ ಏನಿಲ್ಲ, ಊಟದ ಪದಾರ್ಥಗಳ ಮಧ್ಯೆ ಇರೋ ಕೆಮಿಕಲ್ ಬಾಂಡ್ಗಳನ್ನ ಬ್ರೇಕ್ ಮಾಡುವಂತಹ ಪ್ರಕ್ರಿಯೆನ ನಾವು ಕೆಮಿಕಲ್ ಡೈಜೆಷನ್ ಅಂತ ಕರಿತೀವಿ. ಓಕೆನಾ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಬಾಯಲ್ಲಿ ಬೇರೆ ಬೇರೆ ಭಾಗಗಳಿದೆ ಅಂದರೆ ಯಾವ್ಯಾವುದು ಈ ಭಾಗಗಳು ಈಗ ನೋಡೋಣ. ಫಸ್ಟ್ ನಮ್ಮ ಹಲ್ಲು, ಟೀತ್ ಅಂತ ಏನು ಕರಿತೀವಿ, ಅದು ಮೊದಲನೇ ಭಾಗ. ಟೀತ್ ಒಟ್ಟಿಗೆ ಬಾಯಲ್ಲಿ ಇನ್ನೇನಿರುತ್ತೆ, ನಾಲ್ಗೆ ಅಥವಾ ಟಂಗ್ನ ನಾವು ಬಾಯಿನ ಇನ್ನೊಂದು ಭಾಗ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಸಲೈವರಿ ಗ್ಲಾಂಡ್ಸ್. ಈಗ ನಿಮಗೆ ಗ್ಲಾಂಡ್ಸ್ ಏನು, ಎನ್ಸೈಮ್ಸ್ ಏನು ಅಂತ ಎಲ್ಲ ಫುಲ್ ಕನ್ಫ್ಯೂಸ್ ಆಗ್ತಿದ್ರೆ ನೀವು ದಯವಿಟ್ಟು ಭಯ ಪಟ್ಕೋಬೇಡಿ. ನಾನು ಮುಂದೆ ಬರುವಂಥ ಸ್ಲೈಡ್ಸಲ್ಲಿ ಎಲ್ಲದನ್ನು ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ಈಗ ಒಂದೊಂದೇ, ಈಗ ಟೀತ್ನ ಹಲ್ಲಿನ ಫಂಕ್ಷನ್ ಏನು, ಟಂಗಿನ ಫಂಕ್ಷನ್ ಏನು ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಣವಾ. ಸೊ ಫಸ್ಟ್ ಹಲ್ಲು ಮೆಕ್ಯಾನಿಕಲ್ ಡೈಜೆಷನ್ ಮಾಡುತ್ತೆ ಅಂದೆ ಅಲ್ವಾ. ಹೇಗೆ ಮಾಡುತ್ತೆ, ಈಗ ಬಾಯಲ್ಲಿ ನೀವು ಊಟ ಹಾಕಿದ ತಕ್ಷಣ ಏನು ಮಾಡ್ತೀರಾ, ಅಗೀತೀರಾ ಅಲ್ವಾ. ಆ ಚೂಯಿಂಗ್ ಪ್ರಾಸೆಸ್, ಅಗಿಯೋದೇ ಮೆಕ್ಯಾನಿಕಲ್ ಡೈಜೆಷನ್, ಆಯಿತಾ. ಈ ಅಗಿಯುವಂಥ ಪ್ರಾಸೆಸ್ಗೆ ಬೇಕಾಗಿರುವಂಥ
ಬಾಯಲ್ಲಿ ಹಲ್ಲುಗಳಿದೆ ಅಲ್ವಾ, ಅದ್ರಲ್ಲಿ ಬೇರೆ ಬೇರೆ ತರಹ ಬೇರೆ ಬೇರೆ ರೀತಿಯ ಹಲ್ಲುಗಳಿರುತ್ತೆ. ಓಕೆನಾ, 4 ರೀತಿಯ ಹಲ್ಲುಗಳಿರುತ್ತೆ. ಅದು ನಿಮ್ಮ ಮೇಲಿನ ದವಡೆಯಲ್ಲಿ ಎಷ್ಟು ಹಲ್ಲಿರುತ್ತೋ ಕೆಳಗಿನ ದವಡೆಯಲ್ಲೂ ಅಷ್ಟೇ ಹಲ್ಲಿರುತ್ತೆ ಆಯ್ತಾ, 4 ರೀತಿದು. ಈಗ ಯಾವ್ದ್ಯಾವ್ದು ಆ ರೀತಿ ಎಷ್ಟೆಷ್ಟು ಹಲ್ಲುಗಳಿದೆ ಇದರಲ್ಲಿ ಅಂತ ನೋಡೋಣ ನಾವು. ಮೊದಲನೇ ರೀತಿಯ ಹಲ್ಲನ್ನ ನಾವು ಇನ್ಸೈಸರ್ಸ್ ಅಂತೀವಿ. ಇನ್ಸೈಸರ್ಸ್ ಬಂದು ಒಂದು ದವಡೆಯಲ್ಲಿ 2 ಜೊತೆ ಇನ್ಸೈಸರ್ಸ್ ಇರುತ್ತೆ. ಹಂಗಂದ್ರೆ ಒಂದು ದವಡೆಯಲ್ಲಿ 4 ಇನ್ಸೈಸರ್ಸ್, 2 ಜೊತೆ ಅಂದರೆ 4 ಅಲ್ವಾ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ಹಾಗೆ ಇದು 4 ಹಲ್ಗಳು ಇನ್ಸೈಸರ್ಸ್. ಇದು ಮೇಲಿನ ದವಡೆಯಲ್ಲಿ, ಕೆಳಗಿರೋದು 4 ಇನ್ಸೈಸರ್ಸ್. ಇದ್ರ ಕೆಲಸ ಏನು? ಊಟನ ಕಟ್ ಆ್ಯಂಡ್ ಬೈಟ್ ಮಾಡುತ್ತೆ. ಇನ್ಸೈಸರ್ಸ್ ಅಗದಿ ಎಲ್ಲ ಹಲ್ಲು ಅಗ್ಯತ್ತೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಅಗ್ಯತ್ತೆ ಆಯಿತಾ. ಸೊ ಕಟ್ಟಿಂಗ್ ಆ್ಯಂಡ್ ಬೈಟಿಂಗ್ ಮಾಡೋ ಕೆಲಸ ಬಂದು ನಮ್ಮ ಇನ್ಸೈಸರ್ಸ್ ಇದು. ನೆಕ್ಸ್ಟ್ ಬರೋ ಹಲ್ಲನ್ನ ನಾವು ಕೆನೈನ್ ಅಂತ ಕರಿತೀವಿ. ಇದು ಪ್ರತಿಯೊಂದು ಅಂದರೆ ಮೇಲಿನ ದವಡೆಯಲ್ಲಿ 1 ಜೊತೆ, ಕೆಳಗಿನ ದವಡೆಯಲ್ಲಿ 1 ಜೊತೆ ಇರುತ್ತೆ. ಹಾಗಂದ್ರೆ ಮೇಲಿನ ದವಡೆಯಲ್ಲಿ 2 ಹಲ್ಲು ಮತ್ತು ಕೆಳಗಿನ ದವಡೆಯಲ್ಲಿ 2 ಹಲ್ಲಿರುತ್ತೆ ಆಯಿತಾ. ಇದ್ರ ಕೆಲಸ ಏನು? ಪಿಯರ್ಸಿಂಗ್ ಆ್ಯಂಡ್ ಟೇರಿಂಗ್, ಊಟನ ಹರಿಯೋ ಅಂತ ಕೆಲಸ ನಮ್ಮ ಕೆನೈನ್ದು. ಆಮೇಲೆ 3ನೇ ಥರ ಹಲ್ಲೇನು? ನಮ್ಮ ಪ್ರೀಮೋಲಾರ್ಸ್. ಇದು ಕೂಡ ಮೇಲಿನ ದವಡೆಯಲ್ಲಿ 2 ಜೊತೆ, ಕೆಳಗಿನ ದವಡೆಯಲ್ಲಿ 2 ಜೊತೆ ಇರುತ್ತೆ. ಅಂದರೆ 4 ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ 2, ಇಲ್ಲಿ 2, ಇದು ಮೇಲಿನ ದವಡೆದು. ಕೆಳಗೆ ದವಡೆ ಅಂದರೆ ಏನಲ್ಲ, ಜಾ ಅಂತ ಆಯಿತಾ, ಅರ್ಥ ಮಾಡ್ಕೊಳ್ಳಿ, ಆ ವರ್ಡ್ನ ನೀವು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಿಂದ್ರಲ್ಲಿ 4 ಅಥವಾ 2 ಜೊತೆ ಪ್ರೀಮೋಲಾರ್ಸ್ ಇರುತ್ತೆ. ಪ್ರೀಮೋಲಾರ್ಸ್ ಮತ್ತು ಮುಂದೆ ಬರುವಂಥ ಮೋಲಾರ್ಸ್ ಇದು ಕೆಲಸ ಏನು? ಕ್ರಷಿಂಗ್ ಆ್ಯಂಡ್ ಗ್ರೈಂಡಿಂಗ್. ಮೋಲಾರ್ಸ್ 3 ಜೊತೆ ಇರುತ್ತೆ, ಇಲ್ಲಿ 3 ಜೊತೆ ಒಂದೊಂದು ದವಡೆಯಲ್ಲಿರುತ್ತೆ ಆಯಿತಾ. ನೀವು ಮಿಕ್ಸಿಯಲ್ಲಿ ಊಟ ಹಾಕಿದಾಗ ಹೇಗೆ ಅದು ಪುಡಿ ಮಾಡುತ್ತೋ ಅದೇ ಥರ ಪ್ರೀಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್ ಕೂಡ ಊಟನ ಚಿಕ್ಕ ಚಿಕ್ಕ ಭಾಗಗಳು ಅಥವಾ ಪುಡಿ ರೀತಿಯಲ್ಲೇ ಅದು ಬ್ರೇಕ್ ಮಾಡುತ್ತೆ ಅಥವಾ ಮುರಿಯುತ್ತೆ ಊಟನ. ಸೊ ಕ್ರಷಿಂಗ್ ಆ್ಯಂಡ್ ಗ್ರೈಂಡಿಂಗ್ ಬಂದು ನಮ್ಮ ಪ್ರೀಮೋಲಾರ್ಸ್ ಮತ್ತು ಮೋಲಾರ್ಸಿನ ಫಂಕ್ಷನ್ಗಳು ಆಯಿತಾ. ಸೊ ಈಗ ಹಲ್ಲಿಂದು ಫಂಕ್ಷನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನನಗನ್ನಿಸ್ತಿದೆ. ಸೊ ಇಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಹಲ್ಲು. ಸೊ ನಮ್ಮ ಹಲ್ಲಿಗೆ ಕೂಡ ಊಟದಿಂದನೇ ಒಂಥರ ಒತ್ತಡ ಆಗುತ್ತೆ. ಅದು ನಿಮ್ಮ ನೆಗ್ಲಿಜೆನ್ಸ್ ಅಥವಾ ನಿರ್ಲಕ್ಷ್ಯತೆಯಿಂದ. ಅದು ಹೇಗೆ? ಈಗ ನೀವು ಚೆನ್ನಾಗಿ ಊಟ ಮಾಡಿಬಿಟ್ಟು ರಾತ್ರಿ ಹಲ್ಲು ಜೊತೆ ಮಲ್ಕೊಂಡ್ರಿ ಅಂದ್ಕೊಳ್ಳಿ. ಈಗ ಊಟದ ಚಿಕ್ಕ ಭಾಗ ಎಲ್ಲ ನಿಮ್ಮ ಹಲ್ಲಿನ ಮಧ್ಯೆ ಇರೋ ಗ್ಯಾಪ್ಸಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಅಲ್ವಾ. ಸೊ ಆಗ ಏನಾಗುತ್ತೆ? ಅಮ್ಮ ಬಡ್ಕೋತಿರ್ತಾರೇನೋ, ಕ್ಯಾವಿಟಿ ಆಗುತ್ತೆ ಹಲ್ಲು ಉಜ್ಕೊಂಡು ಮಲ್ಕೊಂತ. ಈ ಕ್ಯಾವಿಟೀಸ್ ಅಂದ್ರೆ ಏನು ಅಂತ ಈಗ ನೋಡೋಣ ಆಯಿತಾ. ಈಗ ಡೆಂಟಲ್ ಕೇರೀಸ್ ಅನ್ನೋ ಒಂದು, ಕ್ಯಾರೀಸ್ ಅಲ್ಲ ಮಕ್ಕಳೇ, ಅದು ಕೇರೀಸ್. ಡೆಂಟಲ್ ಕೇರೀಸ್ ಅನ್ನೋ ಒಂದು ಕಂಡೀಷನ್ ಏನಂದರೆ, ಈಗ ಫುಡ್ ಟ್ರ್ಯಾಪ್ಡ್ ಇನ್ ಬಿಟ್ವೀನ್ ದ ಟೀತ್ ಕ್ರೆವೈಸಸ್. ಈಗ ನಾ ಹೇಳ್ದ ಹಾಗೆ ಊಟ ಹಲ್ಲಿನ ಮೂಲೆಗಳಲ್ಲಿ ಸಿಕ್ಕಾಕೊಂಡಾಗ ಈ ಬ್ಯಾಕ್ಟೀರಿಯಾಗೆ ಅದು ಫುಲ್ ಬೊಂಬಾಟ್ ಭೋಜನ ಥರ ಆಯಿತಾ. ಸೊ ಅದು ಬ್ಯಾಕ್ಟೀರಿಯಾ ಹೋಗ್ಬಿಟ್ಟು ಊಟದಲ್ಲಿರೋ ಆ ಶುಗರ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದಕ್ಕೆ ಅದು ಊಟ. ನಿಮಗೆ ತಿಂದಿರೋ ಊಟ ಬ್ಯಾಕ್ಟೀರಿಯಾಸ್ಗೂ ಅದೇ ಊಟ ಆಯಿತಾ. ಸೊ ಚೆನ್ನಾಗಿ ಆ ಶುಗರ್ ಮೇಲೆ ಅದು ಶುಗರ್ನ ತಿನ್ಕೊಂಡು ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ ಆಯಿತಾ, ಆ್ಯಸಿಡ್ ಬಿಡುಗಡೆ ಮಾಡುತ್ತೆ ಅದು. ಸೊ ಈ ಆ್ಯಸಿಡ್, ನೀವು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಆ್ಯಸಿಡ್ ಜೊತೆ ನೀವು ಒಡನಾಟ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಆ್ಯಸಿಡ್ ಇಸ್ ಕೊರೋಸಿವ್. ನೀವು ಎಲ್ಲೇ ಹಾಕಿದ್ರೂ ಆ ಜಾಗದ ಫುಲ್ ನಾಶ ಮಾಡುತ್ತೆ ಆ್ಯಸಿಡ್. ಅದೇ ಥರ ನಮ್ಮ ಬಾಯಲ್ಲಿ ಕೂಡ ಈ ರಿಲೀಸ್ ಆಗಿರೋ ಆ್ಯಸಿಡ್ ಹಲ್ಲಿನ ಎನಾಮಲ್ ಅಂತ ನಾವೇನು ಕರಿತೀವಿ. ಎನಾಮಲ್ ಅಂದರೆ ಏನಲ್ಲ, ಎನಾಮಲ್ ಮತ್ತು ಡೆಂಟೈನ್ ಅಂತ 2 ಸಬ್ಸ್ಟೆನ್ಸ್ ಅಂದರೆ ಪದಾರ್ಥಗಳಿದೆ ಆಯಿತಾ ಬಾಯಲ್ಲಿ. ಅಂದರೆ ಹಲ್ ಮೇಲೆ ಅದು ಫುಲ್ ಪ್ರೊಟೆಕ್ಷನ್ಗೋಸ್ಕರ ಗಟ್ಟಿಯಾಗಿರುವಂತಹ ಸಬ್ಸ್ಟೆನ್ಸ್ನ ನಾವು ಎನಾಮಲ್ ಅಂತ ಕರಿತೀವಿ. ರಿಲೀಸ್ ಆಗಿರೋ ಆ್ಯಸಿಡ್ ಏನು ಮಾಡುತ್ತೆ, ಆ ಎನಾಮಲ್ದು ಬ್ರೇಕ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಸೊ ಹಲ್ಲಿಂದು ಎನಾಮಲೇ ಬ್ರೇಕ್ ಡೌನ್ ಆಗ್ತಿದೆ, ಹಲ್ಲಿಗೆ ಪ್ರೊಟೆಕ್ಷನ್ ಕೊಡುವಂಥ ಆ ಪದಾರ್ಥನೇ ಬ್ರೇಕ್ ಡೌನ್ ಆಗ್ತಿದೆ ಅಂದರೆ ಆ ಬ್ಯಾಕ್ಟೀರಿಯಾಗೆ ಇನ್ನೂ ಹಬ್ಬ. ಹಲ್ಲಿನ ಒಳಗಿರೋ ಈ ಸಾಫ್ಟ್ ಪಾರ್ಟ್ಸಿಗೆಲ್ಲ ಅದು ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಫುಲ್ ಇನ್ಫೆಕ್ಷನ್ ಮಾಡೋಕ್ಕೆ ಅಥವಾ ಇನ್ಫ್ಲಮೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಹಲ್ಲಿನ ಸಾಫ್ಟ್ ಭಾಗನ ನಾವು ಪಲ್ಪ್ ಅಂತ ಕರಿತೀವಿ. ಸೊ ಮೇಲಿಂದ ಎನಾಮಲ್ನ ಬ್ರೇಕ್ ಮಾಡ್ಕೊಂಡು ಹಲ್ಲು ಒಳಗೆ ಹೋಗಿ ಅಲ್ಲಿಗೂ ಇನ್ಫೆಕ್ಷನ್ ಮಾಡಿದಾಗ ಬ್ಯಾಕ್ಟೀರಿಯಾ, ಆ ಕಂಡೀಷನ್ನ ನಾವು ಪಲ್ಪೈಟಿಸ್ ಅಂತ ಕೂಡ ಕರಿತೀವಿ ಆಯಿತಾ. ಸೊ ಈ ಎನಾಮಲ್ ಡಿಮಿನರಲೈಸೇಷನ್ ಅಥವಾ ಎನಾಮಲ್ ಬ್ರೇಕ್ ಡೌನ್ ಆಗೋವಂಥ ಕಂಡೀಷನ್ನ ನಾವು ಡೆಂಟಲ್ ಕೇರೀಸ್ ಅಂತ ಕರಿತೀವಿ. ನೀವು ಚೆನ್ನಾಗಿ ಹಲ್ಲುಜ್ಜಿದ್ರೆ, ರಾತ್ರಿ ಬೆಳಗ್ಗೆ 2 ಸತಿ ಹಲ್ಲುಜ್ಜಿದ್ರೆ ಈ ಥರ ಆಗೋವಂಥ
ಕಂಡೀಷನ್ಗಳು ಕಡಿಮೆ ಆಗುತ್ತೆ ಆಯಿತಾ. ಸೊ ಪ್ಲ್ಯಾಕ್ ಫಾರ್ಮೇಷನ್ ಕೂಡ ಆಗುತ್ತೆ. ಪ್ಲ್ಯಾಕ್ ಫಾರ್ಮೇಷನ್ ಏನಿಲ್ಲ, ಪ್ಲ್ಯಾಕ್ ಅಂದರೆ ಈ ಬ್ಯಾಕ್ಟೀರಿಯಾ ಮತ್ತು ಊಟ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಿಮ್ಮ ಹಲ್ ಮೇಲೆ ಪದರ ಥರ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಸೊ ಅದನ್ನು ನಾವು ಪ್ಲ್ಯಾಕ್ ಅಂತೀವಿ. ಈ ಪ್ಲ್ಯಾಕು, ಈ ಡೆಂಟಲ್ ಕೇರೀಸ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಹಲ್ಲು ಉಜ್ಕೋಬೇಕು ಆಯಿತಾ. ಫುಲ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಹಲ್ಲಿಂದು ಕೆಲಸ ಆಯಿತು. ನೆಕ್ಸ್ಟ್ ಭಾಗ ಏನಂದೆ ನಾನು, ಟಂಗ್ ಅಥವಾ ನಾಲಿಗೆ. ಟಂಗಿದ ಕೆಲಸ ಏನು? ಟಂಗಿದು ಎರಡು ರೀತಿಯಲ್ಲಿ ಕೆಲಸ ಇರುತ್ತೆ ಆಯಿತಾ. ಫಸ್ಟ್ ಬಂದು ಮಿಕ್ಸಿಂಗ್ ದ ಫುಡ್ ವಿತ್ ಸಲೈವಾ. ಸಲೈವಾ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಅರ್ಥ ಮಾಡಿಸ್ತೇನೆ ಆಯಿತಾ. ಸೊ ಸಲೈವಾನ ಫುಡ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡುವಂಥ ಕೆಲಸ ನಮ್ಮ ಟಂಗಿದು ಆಯಿತಾ. ಆಮೇಲೆ ಟಂಗಿದು ಇನ್ನೊಂದು ಕೆಲಸ ಏನಿದೆ ಅಂದರೆ, ನಿಮ್ಮ ಬಾಯಿಗೆ ಊಟ ಹಾಕಿದ ತಕ್ಷಣ, ಈಗ ರಸಮಲೈ ಯೋಚನೆ ಮಾಡ್ಕೊಳ್ಳಿ ಅಥವಾ ಚಿಕನ್ ಬಿರಿಯಾನಿ ಯೋಚನೆ ಮಾಡ್ಕೊಳ್ಳಿ, ಬಾಯಿಗೆ ಆ ಊಟ ಒಂದು ಸ್ಪೂನ್ ಪೂರ್ತಿ ಊಟ ಹೋಗಿದ ತಕ್ಷಣ ನಿಮಗೆ ಅದರ ಟೇಸ್ಟ್ ಅರ್ಥ ಆಗುತ್ತೆ ಅಲ್ವಾ. ಸೊ ಆ ಟೇಸ್ಟ್ನ ಸೆನ್ಸ್ ಮಾಡುವಂಥ ಇಂದ್ರಿಯಗಳು ನಮ್ಮ ಟಂಗ್ ಮೇಲಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಚಿಕ್ಕ ಚಿಕ್ಕ ಗುಡ್ಡಗಳ ಥರ ಇರೋ ಈ ಪ್ರೊಜೆಕ್ಷನ್ಸ್ ಅಂತ ನಾವೇನು ಕರಿತೀವಿ, ಆ ಪ್ರೊಜೆಕ್ಷನ್ಸ್ನ ಹೆಸರು ಬಂದು ಪ್ಯಾಪಿಲೆ. ಈ ಪ್ಯಾಪಿಲೆ ಮೇಲೆ ನಮ್ಮ ಟೇಸ್ಟ್ ಬಡ್ಸ್ ಇರುತ್ತೆ. ಟೇಸ್ಟ್ ಬಡ್ಸ್ ಏನಂದರೆ, ಈಗ ಊಟ ತುಂಬ ಸಿಹಿಯಾಗಿದೆಯಾ, ತುಂಬ ನೀವು ಅಮ್ಮ ಸಾಂಬಾರ್ಗೆ ಉಪ್ಪು ಜಾಸ್ತಿ ಹಾಕಿದ ತಕ್ಷಣ ಅಮ್ಮ ಸಾಂಬಾರು ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ನಮ್ಮ ಟೇಸ್ಟ್ ಬಡ್ಸಿಂದಾನೇ ಗೊತ್ತಾಗೋದು. ಸೊ ಈ ಟೇಸ್ಟ್ ಬಡ್ಸ್ ಸಿಹಿ ಆಗಿರಲಿ, ಅಥವಾ ಸಾಲ್ಟ್ ಆಗಿರಲಿ, ಉಪ್ಪುಪ್ಪಾಗಿರಲಿ, ಅಥವಾ ಬಿಟ್ಟರ್, ಕಹಿ, ಯಾವುದೇ ತರಹ ಟೇಸ್ಟ್ನ ಅರ್ಥ ಮಾಡ್ಕೊಂಡು ನಿಮಗೆ ಹೀಗಿದೆ, ಊಟದ ಟೇಸ್ಟ್ ಹೀಗಿದೆ ಅಂತ ಹೇಳೋ ಕೆಲಸ ಬಂದು ನಮ್ಮ ಟೇಸ್ಟ್ ಬಡ್ಸ್ ಇದು. ಇದನ್ನು ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ಸೊ ಈ ರಿಸೆಪ್ಟರ್ಸ್ ಇರೋದು ನಮ್ಮ ನಾಲಿಗೆಯ ಪ್ಯಾಪಿಲೆ ಮೇಲೆ. ಸೊ ನೆಕ್ಸ್ಟು ನಿಮಗೆ ನಾಲ್ಗೆ ಫಂಕ್ಷನ್ಸ್ ಗೊತ್ತಾಯಿತು. ಒಂದು ಬಂದು ಮಿಕ್ಸಿಂಗ್ ಫುಡ್ ವಿತ್ ಸಲೈವಾ, ಇನ್ನೊಂದು ಬಂದು ಟೇಸ್ಟ್ ರಿಸೆಪ್ಷನ್. ಸೊ ಇದು ನಾಲ್ಗೆಯ ಎರಡು ಫಂಕ್ಷನ್ಗಳು. ನೆಕ್ಸ್ಟ್ ಬರುತ್ತೆ ನಮ್ಮ ಮಹಾರಾಜ, ಬಾಯಿನ ಮಹಾರಾಜ, ನಮ್ಮ ಸಲೈವರಿ ಗ್ಲಾಂಡ್ಸ್. ಗ್ಲಾಂಡ್ಸ್ ಅಂದ್ರೇನು? ಗ್ಲಾಂಡ್ಸ್ ಕೂಡ ಒಂದು ಟಿಶ್ಯೂ ಅಥವಾ ಆರ್ಗನ್ ಆಯಿತಾ. ಟಿಶ್ಯೂ ಅಂದರೆ ಅಂಗಾಂಶ ಅಲ್ವಾ, ಅಂಗಾಂಶ ಅಥವಾ ಅಂಗ. ಏನಕ್ಕೆ ಗ್ಲಾಂಡ್ಸ್ ಅಂತ ಕರಿತೀವಿ ಇದ್ರ ಕೆಲಸ ಬಂದು ಸ್ಪೆಷಲ್ ಪದಾರ್ಥಗಳನ್ನ ಇದು ಬಿಡುಗಡೆ ಮಾಡುತ್ತೆ ಅಥವಾ ರಿಲೀಸ್ ಮಾಡುತ್ತೆ. ಯಾವುದಿದು ಸ್ಪೆಷಲ್ ಪದಾರ್ಥ? ಅದು ಹಾರ್ಮೋನ್ ಆಗಿರ್ಬೋದು, ಅಥವಾ ಎನ್ಸೈಮ್ ಆಗಿರ್ಬೋದು, ಅಥವಾ ಬೇರೆ ಸ್ಪೆಷಲ್ ಪದಾರ್ಥಗಳು ಇದೆ. ಬಟ್ ನೀವು ಈಗ ನೆನ್ಪಿಟ್ಕೋಬೇಕಾಗಿರೋದು ಹಾರ್ಮೋನ್ಸ್ ಮತ್ತು ಎನ್ಸೈಮ್ಸ್, ಓಕೆನಾ. ಎನ್ಸೈಮ್ಸ್ ಬಗ್ಗೆ ನಾನು ಈಗ ಹೇಳ್ತೀನಿ ನಿಮಗೆ. ತುಂಬ ಒಂದು ಮುಖ್ಯವಾದ ಎನ್ಸೈಮ್ ಕೆಲಸ ಮಾಡುತ್ತೆ ನಮ್ಮ ಬಾಯಲ್ಲಿ. ಬಟ್ ಹಾರ್ಮೋನ್ಸ್ ಅಂದ್ರೇನು? ಹಾರ್ಮೋನ್ಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ ಮೆಸೆಂಜರ್ಸ್. ಇದು ರಾಸಾಯನಿಕ ಅಣುಗಳು, ಕೆಮಿಕಲ್ ಮಾಲಿಕ್ಯೂಲ್ಸ್. ಇದೇನು ಮಾಡುತ್ತವೆ ಅಂದರೆ ಪೋಸ್ಟ್ ಮ್ಯಾನ್ ಕೆಲಸ ನಮ್ಮ ಕೆಮಿಕಲ್ ಮೆಸೆಂಜರ್ಸ್ದು, ಇನ್ನೇನಿಲ್ಲ. ಹಾರ್ಮೋನ್ಸ್ ಈ ಗ್ಲಾಂಡ್ಸಲ್ಲಿ ಬಿಡುಗಡೆ ಆದಮೇಲೆ ಬೇರೆ ಬೇರೆ ಅಂಗಗಳಿಗೆ ಹೋಗ್ಬಿಟ್ಟು, ನೋಡು ನೀನು ಈ ಕೆಲಸ ಮಾಡಬೇಕು, ನೀನು ಈ ಕೆಲಸ ಮಾಡಬೇಕು ಅಂತ ಹೇಳೋ ಕೆಲಸ ಅಷ್ಟೇ ನಮ್ಮ ಹಾರ್ಮೋನ್ಸ್ ಇದು. ಹಾರ್ಮೋನ್ಸ್ ಏನು, ಯಾವ್ಯಾವ ಥರ ಹಾರ್ಮೋನ್ಸ್ ಇರುತ್ತೆ ಅದನ್ನ ನಾವು 2ನೇ ಲೆಸನ್ ನಮ್ಮ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರೋದು ನಮ್ಮ ಎನ್ಸೈಮ್ಸ್. ಎನ್ಸೈಮ್ಸ್ ಯಾರು? ಸೂಪರ್ ಸ್ಟಾರ್ಸ್ ಆಯಿತಾ ನಮ್ಮ ಎನ್ಸೈಮ್ಸ್. ಎನ್ಸೈಮ್ಸ್ ಏನಂದರೆ, ಎನ್ಸೈಮ್ಸ್ನ ನಾವು ಬಯೋಕ್ಯಾಟಲಿಸ್ಟ್ಸ್ ಅಂತ ಕೂಡ ಕರಿತೀವಿ. ಬಯೋಕ್ಯಾಟಲಿಸ್ಟ್ಸ್ ಅಂದರೆ ಜೈವಿಕ ವೇಗವರ್ಧಕಗಳು. ಎಷ್ಟು ದೊಡ್ಡ ವರ್ಡ್ ಇದೆ ಅಲ್ವಾ, ಬಟ್ ಅರ್ಥ ತುಂಬ ಸಿಂಪಲ್. ನಿಮ್ಮ ದೇಹದಲ್ಲಿ, ನಮ್ಮ ಜೀವಿಗಳ ದೇಹದಲ್ಲಿ ಯಾವುದೇ ರಿಯಾಕ್ಷನ್ ನಡೆಯುತ್ತೆ ಅಲ್ವಾ, ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಅಲ್ವಾ. ಸೊ ಅದರ ವೇಗ ಅಥವಾ ಸ್ಪೀಡನ್ನ ಜಾಸ್ತಿ ಮಾಡುವಂತಹ ಅಣುಗಳು ಅಥವಾ ಪದಾರ್ಥಗಳನ್ನ ನಾವು ಎನ್ಸೈಮ್ಸ್ ಅಥವಾ ಬಯೋಕ್ಯಾಟಲಿಸ್ಟ್ಸ್ ಅಂತ ಕರಿತೀವಿ. ಸೊ ಎನ್ಸೈಮ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಸಲೈವರಿ ಗ್ಲಾಂಡ್ ಅಂತ ಏನಂತೆ ನಾನು, ಆ ಸಲೈವರಿ ಗ್ಲಾಂಡ್ ಸಲೈವಾ ಅಥವಾ ಲಾಲಾರಸ ಅಂತೀವಿ. ನಮ್ಮ ಬಾಯಲ್ಲಿ ರಿಲೀಸ್ ಆಗುವ ಸಲೈವಾನ ಲಾಲಾರಸ ಅಂತೀವಲ್ಲ, ಅದರಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಸೊ ಎನ್ಸೈಮ್ ಏನು ಮಾಡ್ತಿದೆ? ಇದು ನಮ್ಮ ಸ್ಟಾರ್ಚ್. ಈಗ ನಿಮಗೆ ಊಟದಲ್ಲಿ ಬೇರೆ ಬೇರೆ ತರಹ ಬಯೋಮಾಲಿಕ್ಯೂಲ್ಸ್ ಇದೆ ಅಂತ ಗೊತ್ತು. ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಫ್ಯಾಟ್ಸ್ ಇದೆ, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆ ಅಲ್ವಾ. ಸೊ ನಮ್ಮ ಕಾರ್ಬೋಹೈಡ್ರೇಟ್ ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ನಮ್ಮ ಬಾಯಲ್ಲಿ ಶುರುವಾಗುತ್ತೆ. ಅದು ಶುರುವಾಗೋದು ನಮ್ಮ ಸಲೈವರಿ ಅಮೈಲೇಸಿಂದ. ಸೊ ಏನು ಮಾಡುತ್ತೆ ಈ ಅಮೈಲೇಸ್? ಈಗ ಊಟದಲ್ಲಿ ಇರೋ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರುತ್ತೆ ಆಯಿತಾ ಅದರಲ್ಲಿ. ಸೊ ಕಾಂಪ್ಲೆಕ್ಸ್ ಅಂದರೆ
ಸಂಕೀರ್ಣ ರಚನೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು, ಈಗ ನಿಮ್ಮ ಕಾರ್ಬೋಹೈಡ್ರೇಟ್ನ ನೀವು ಒಂದು ಮನೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ಇಟ್ಟಿಗೆ ಅಂತ ಏನು ಕರಿತೀವಿ ಅದನ್ನು ಮೋನೋಸ್ಯಾಕರೈಡ್ ಅಂತೀವಿ. ಈಗ ಟಿಶ್ಯೂಗೆ ಸೆಲ್ ಇದ್ದ ಹಾಗೆ ಕಾರ್ಬೋಹೈಡ್ರೇಟಿಗೆ ಮೋನೋಸ್ಯಾಕರೈಡ್ಸ್ ಇರುತ್ತೆ, ಆಯಿತಾ. ಸೊ ಇಲ್ಲಿ ಒಂದೊಂದು ನೀವು ಬ್ಲಾಕ್ಸ್ ಥರ ಏನು ನೋಡ್ತಿದ್ದೀರಾ ಇದನ್ನು ನಾವು ಮೋನೋಸ್ಯಾಕರೈಡ್ ಕರಿತೀವಿ. ಸೊ ಜಾಸ್ತಿ ಮೋನೋಸ್ಯಾಕರೈಡ್ಸ್ ಒಟ್ಟಿಗೆ ಕೂಡ್ಕೊಂಡು ತುಂಬ ಸಂಕೀರ್ಣವಾದ ತುಂಬ ಕಾಂಪ್ಲೆಕ್ಸ್ ಆದ ಸ್ಟ್ರಕ್ಚರ್ ಇದ್ದರೆ ಅದನ್ನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ನೀವು ಕರಿಬಹುದು, ಆಯಿತಾ. ಸೊ ಸ್ಟಾರ್ಚ್ ಬಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್. ಸೊ ಈ ಸ್ಟಾರ್ಚ್ನ ಚೆನ್ನಾಗಿ ಬ್ರೇಕ್ ಮಾಡಿಬಿಟ್ಟು ಮುರಿದ್ಬಿಟ್ಟು ಈಗ ನಮ್ಮ ಡೈಸ್ಯಾಕರೈಡ್ ಅಥವಾ ಸಿಂಪಲ್ ಕಾರ್ಬೋಹೈಡ್ರೇಟ್ನ ನಮ್ಮ ಸಲೈವರಿ ಅಮೈಲೇಸ್ ರಿಲೀಸ್ ಮಾಡುತ್ತೆ, ಆಯಿತಾ. ಸೊ ಡೈಸ್ಯಾಕರೈಡ್ ಏನಿಲ್ಲ, ಮೋನೋ ಅಂದರೆ ಒಂದು, ಆಯಿತಾ. ಸೊ ಡೈ ಅಂದರೆ ಎರಡು. ಇಲ್ಲಿ ಬರ್ದು ಬರೋಣ ನಿಮ್ಗೆ ಕನ್ಫ್ಯೂಸ್ ಆಗದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಮೋನೋಸ್ಯಾಕರೈಡ್ಸ್ ಇದೆ. ಇದನ್ನು ನಾನು ಮೋನೋಸ್ಯಾಕರೈಡ್ ಅಂದೆ, ಇಲ್ಲಿ ಎಷ್ಟೊಂದು ಮೋನೋಸ್ಯಾಕರೈಡ್ಸ್ ಇದೆ. ಅದನ್ನು ಮುರ್ದಿ ಎರಡೆರಡೇ ಮೋನೋಸ್ಯಾಕರೈಡ್ಸ್ ಇರೋ ರಚನೆ ಅಥವಾ ಸ್ಟ್ರಕ್ಚರ್ನ ನಮ್ಮ ಸಲೈವರಿ ಅಮೈಲೇಸ್ ರಿಲೀಸ್ ಮಾಡುತ್ತೆ. ಸೊ ನಮ್ಮ ಬಾಯಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ ಶುರುವಾಗೋದು. ಅದಾದಮೇಲೆ ಇನ್ನೊಂದು ಎನ್ಸೈಮ್ ಇದೆ. ಎಷ್ಟೊಂದು ಎನ್ಸೈಮ್ ನಮ್ಮ ಬಾಯಲ್ಲಿ ಕೆಲಸ ಮಾಡುತ್ತೆ, ಆಯಿತಾ. ಇನ್ನೊಂದು ಎನ್ಸೈಮ್ ಬಂದು ಲೈಸೋಸೈಮ್ದು ಕೆಲಸ ಏನು? ಈಗ ನಮ್ಮ ಇಂಡಿಯಾ ಅಂತಹ ಎಕ್ಸ್ಟ್ರೀಮ್ಲಿ ಹೈಜಿನಿಕ್ ಜಾಗದಲ್ಲಿ ನಾವಿದ್ರೆ, ಎಕ್ಸ್ಟ್ರೀಮ್ಲಿ ಹೈಜಿನಿಕ್ ಅಲ್ಲ, ಎಷ್ಟೊಂದು ರೋಗಾಣು, ಎಷ್ಟೊಂದು ಜರ್ಮ್ಸ್ ನಮ್ಮ ಊಟದಲ್ಲಿರುತ್ತೆ ಅಲ್ವಾ. ಸೊ ಊಟ ಮಾಡಿದಾಗ ಆ ಜರ್ಮ್ಸ್ ಎಲ್ಲ ಬಾಯಿಗೆ ಹೋಗುತ್ತೆ. ಆ ಜರ್ಮ್ಸ್ ಎಲ್ಲ ಬಾಯಿಯಿಂದ ಹೊಟ್ಟೆಗೆ ಹೋದರೆ ಅದು ಡಿಸೀಸ್ ಕಾಸ್ ಮಾಡ್ಬೋದು, ಎಷ್ಟೊಂದು ಥರ ರೋಗಗಳು ನಮ್ಗಾಗ್ಬೋದು ಅಲ್ವಾ. ಅದೇ ಥರ ಆ ಜರ್ಮ್ಸ್ನೆಲ್ಲ ನಾಶ ಮಾಡುವಂತಹ ಎನ್ಸೈಮ್ನ ನಾವು ಲೈಸೋಸೈಮ್ ಅಂತೀವಿ. ಸೊ ಆ್ಯಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ಇರುತ್ತೆ ಇದಕ್ಕೆ. ಆ್ಯಂಟಿ ಅಂದರೆ ವಿರುದ್ಧವಾಗಿ, ಬ್ಯಾಕ್ಟೀರಿಯಾನ ಅಥವಾ ಬೇರೆ ಯಾವುದೇ ಜರ್ಮ್ಸ್ ಆಗಿರಲಿ, ಫಂಗಸ್ ಆಗಿರಲಿ, ಯಾವುದೇ ಥರ ಜರ್ಮ್ಸ್ ಆಗಿರಲಿ, ಅದನ್ನ ಸಾಯಿಸೋ ಅಂಥ ಕೆಲಸ ನಮ್ಮ ಲೈಸೋಸೈಮ್ ಇದು, ಓಕೆನಾ. ಸೊ ಸಲೈವರಿ ಗ್ಲಾಂಡ್ಸಿಂದ ಒಂದು ಸತಿ ಮೆಲ್ಕ್ ಹಾಕಿ ಸಲೈವರಿ ಗ್ಲಾಂಡ್ಸಿಂದ ಸಲೈವರಿ ಅಮೈಲೇಸ್ ಬರುತ್ತೆ. ಅಮೈಲೇಸಿದ ಕೆಲಸ ಏನು? ನಮ್ಮ ಸ್ಟಾರ್ಚ್ ಅಥವಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಮಾಡಿ ಅಥವಾ ಮುರ್ದಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಡೈಸ್ಯಾಕರೈಡ್ಸ್, ಮೋನೋಸ್ಯಾಕರೈಡ್ಸ್ನ ಆಚೆ ತೆಗೆಯುವಂಥ ಕೆಲಸ ನಮ್ಮ ಸಲೈವರಿ ಅಮೈಲೇಸಿದು. ಅದು ಬಿಟ್ಟರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ಅಂದರೆ ರೋಗಾಣುಗಳನ್ನ ನಾಶ ಮಾಡುವಂಥ ಫಂಕ್ಷನ್ ನಮ್ಮ ಬೇರೆ ಎನ್ಸೈಮ್ಸ್ ಲೈಸೋಸೈಮ್ಸಿಗೂ ಇರುತ್ತೆ. ಬಾಯಿಂದು ಕೆಲಸ ಇಷ್ಟಕ್ಕೆ ಮುಗೀತು, ಆಯಿತಾ. ಬಾಯಲ್ಲಿ ಡೈಜೆಸ್ಟ್ ಆಗಿರೋ ಅಂತಹ ಆ ಪದಾರ್ಥನ ಬೋಲಸ್ ಅಂತ ನಾವು ಕರಿತೀವಿ. ಆ ಬೋಲಸ್ನ ಬಾಯಿಂದ ನೆಕ್ಸ್ಟು ಹೊಟ್ಟೆ ಕಳಿಸ್ಬೇಕು. ಇದು ಹೇಗೆ ನಡೆಯುತ್ತೆ, ಯಾವ ಅಂಗಭಾಗಿಯಾಗುತ್ತೆ ಈ ಟ್ರಾನ್ಸ್ಪೋರ್ಟಿಗೆ? ಆ ಅಂಗನ ನಾವು ಈಸೋಫೇಗಸ್ ಅಂತ ಕರಿತೀವಿ. ಈಸೋಫೇಗಸ್ ಏನಿಲ್ಲ, ಒಂದು ಮಸ್ಕ್ಯುಲರ್ ಟ್ಯೂಬ್, ಆಯಿತಾ. ಟ್ಯೂಬ್ ಅಂದರೆ ಕೊಳವೆ. ಈ ಕೊಳವೆ ಬಾಯಿಂದ ಹೊಟ್ಟೆಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥ, ಊಟನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೊಳವೆ ಬಂದು ನಮ್ಮ ಈಸೋಫೇಗಸ್. ಹೇಗೆ ನಡೀತಿದೆ ಈ ಟ್ರಾನ್ಸ್ಪೋರ್ಟು? ಈಗ ನೀವು ಇದನ್ನು ಒಂದು ವಾಟರ್ ಪೈಪಿಗೆ ಕಂಪೇರ್ ಮಾಡಿದ್ರೆ ಊಟ ಏನಾಗುತ್ತೆ, ಊಟ ಇರೋ ಜಾಗದ ಮುಂಚಿನ ಭಾಗ, ಇಲ್ಲಿ ನೋಡ್ಬೋದು ಎಷ್ಟೊಂದು ಬೇರೆ ಬೇರೆ ಭಾಗಗಳಿರುತ್ತೆ ಅಲ್ವಾ ನಮ್ಮ ಈಸೋಫೇಗಸಲ್ಲಿ. ಊಟ ಇರೋ ಮುಂಚಿನ ಭಾಗ ಕಂಟ್ರಾಕ್ಟ್ ಆಗುತ್ತೆ, ಆಯಿತಾ. ಕಂಟ್ರಾಕ್ಟ್ ಅಂದರೆ ಚಿಕ್ಕದಾಗತ್ತೆ ಆ ಜಾಗ. ಸೊ ಆ ಜಾಗ ಚಿಕ್ಕದಾದಾಗ ಊಟ ಮುಂದಕ್ಕೆ ಪುಷ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ, ಊಟ ನಡ್ಕೊಂಡು ಹೋಗಲ್ಲ, ಮುಂದಕ್ಕೆ ಹೋಗುತ್ತೆ. ಮತ್ತು ಆ ಭಾಗ ಪುನಃ ರಿಲ್ಯಾಕ್ಸ್ ಆಗುತ್ತೆ. ಅದರ ಮುಂದಿನ ಭಾಗ ಮತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಈ ಭಾಗ ಕಾಂಟ್ರಾಕ್ಟ್ ಆಗುತ್ತೆ. ಆಗ ಊಟ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ ಅಲ್ವಾ. ಸೊ ಈ ಥರ ಇಡೀ ಈಸೋಫೆಗಸಲ್ಲಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ನಡೀತಿರುತ್ತೆ, ಆಯಿತಾ. ಸೊ ಈ ಕಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್, ಆ ಸೀರೀಸಲ್ಲಿ ಆಗೋ ಆ ಕಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ನ ನಾವು ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ಈ ಬೋಲಸ್ ಏನಿದೆ ಪೆರಿಸ್ಟಾಲ್ಸಿಸ್ ಮೂಲಕನೇ ಬಾಯಿಂದ ಹೊಟ್ಟೆಗೆ ತಲುಪತ್ತೆ, ಆಯಿತಾ. ಸೊ ಇಷ್ಟೇ ನಮ್ಮ ಕೆಲಸ ನಮ್ಮ ಈಸೋಫೇಗಸ್ದು. ಬಾಯಿಂದ ಹೊಟ್ಟೆಗೆ ಊಟನ ತಲುಪಿಸೋವಂಥ ಕೆಲಸ ಬಂದು ನಮ್ಮ ಈಸೋಫೇಗಸ್ ಮಾಡುತ್ತೆ. ಹೇಗೆ? ಪೆರಿಸ್ಟಾಲ್ಸಿಸ್ ಮೂಲಕ. ಸೊ ಈಗ ಸ್ಟಮಕ್ಕಿಗೆ ಬಂತು ಊಟ. ಸ್ಟಮಕ್ಕಲ್ಲಿ ಯಾವ ಥರ ಡೈಜೆಷನ್ ಆಗುತ್ತೆ ನೋಡೋಣ. ಸ್ಟಮಕ್ ಅಂದರೆ ನಮ್ಮ ಹೊಟ್ಟೆ, ಆಯಿತಾ. ಹೊಟ್ಟೆ ಅಥವಾ ಜಠರ ಅಂತ ಕೂಡ ಸ್ಟಮಕ್ನ ಅಂತೀವಿ. ಸೊ ಸ್ಟಮಕ್ ಇಸ್ ಅ ಮಸ್ಕ್ಯುಲಾರ್ ಸಿ ಶೇಪ್ಡ್ ಬ್ಯಾಗ್. ಇದು ಆಲ್ಫಾಬೆಟ್ ಸಿ ಥರ ಇದೆ ನೋಡಿ, ಉಲ್ಟಾ ಸಿ ಥರ ಅದ್ರ ಶೇಪ್ ಇದೆ. ಆ್ಯಂಡ್ ಇದು ಮೇಜರ್ಲಿ ಮಸ್ಕ್ಯುಲಾರ್ ಟಿಶ್ಯೂಯಿಂದ ಫಾರ್ಮ್ ಆಗಿರುತ್ತೆ, ಆಯಿತಾ, ನಮ್ಮ ಸ್ಟಮಕ್. ಸೊ ಸ್ಟಮಕ್ಕಿಗೆ ರೀಚ್ ಆದಾಗ ಏನೇನು
ಊಟ ಬಂದು ಬೇರೆ ಬೇರೆ ತರಹ ದ್ರವಗಳ ಜೊತೆ ಮಿಕ್ಸ್ ಆಗುತ್ತೆ ಆಯ್ತಾ. ಸೊ ಆ ಮಿಕ್ಸ್ ಆಗಿರೋ ಊಟನ ಮುಂಚೆ ನಾವು ಬೌಲರ್ಸ್ ಅಂದಿದ್ವಿ ಅಲ್ಲ, ಸೊ ಈಗ ಊಟನ ಖೈಮ್ ಅಂತ ಕರಿತೀವಿ. ಸೊ ಸ್ಟಮಕ್ಕಲ್ಲಿ ಏನಾಗ್ತಿದೆ, 3 ಥರ ಇಂಪಾರ್ಟೆಂಟ್ ಕೆಲಸ ಸ್ಟಮಕ್ಕಲ್ಲಿ ಆಗುತ್ತೆ ಆಯ್ತಾ. ಸೊ ಸ್ಟಮಕ್ಕಲ್ಲಿ ಕೂಡ ಬಾಯಲ್ಲಿದ್ದ ಸಲೈವರಿ ಗ್ಲಾಂಡ್ಸ್ ಥರ ಸ್ಟಮಕ್ಕಲ್ಲಿ ಗ್ಯಾಸ್ಟ್ರಿಕ್ ಗ್ಲಾಂಡ್ಸ್ ಅಂತ ಇರುತ್ತೆ. ಗ್ಲಾಂಡ್ಸ್ ಅಂದ್ರೇನು, ಹಾರ್ಮೋನ್ಸ್ ಎನ್ಸೈಮ್ಸ್ ಥರ ಸ್ಪೆಷಲ್ ಆಗಿರೋ ಪದಾರ್ಥಗಳನ್ನ ಸೆಕ್ರೀಟ್ ಮಾಡೋ ಅಥವಾ ಬಿಡುಗಡೆ ಮಾಡುವಂಥ ಟಿಶ್ಯೂನ ನಾವು ಗ್ಲಾಂಡ್ಸ್ ಅಂತೀವಿ ಅಲ್ವಾ. ಸೊ ಸ್ಟಮಕ್ಕಲ್ಲಿ ಕೂಡ ಗ್ಯಾಸ್ಟ್ರಿಕ್ ಗ್ಲಾಂಡ್ಸ್ ಇರುತ್ತೆ. ಅದು ಡೈಜೆಸ್ಟಿವ್ ಜ್ಯೂಸಸ್, ಸ್ಪೆಷಲ್ ಆಗಿರೋ ದ್ರವಗಳನ್ನ ಅಥವಾ ಲಿಕ್ವಿಡ್ ಅಥವಾ ಸಬ್ಸ್ಟೆನ್ಸಸ್ನ ರಿಲೀಸ್ ಮಾಡುತ್ತೆ ಆಯಿತಾ. ಸೊ 3 ತರಹ ಸ್ಪೆಷಲ್ ಸೆಲ್ಸ್ ಅಥವಾ ಟಿಶ್ಯೂಸ್, 3 ತರಹ ಬೇರೆ ಬೇರೆ ಅಂದರೆ ಸಬ್ಸ್ಟೆನ್ಸಸ್ನ ರಿಲೀಸ್ ಮಾಡುತ್ತೆ. ಸೊ ಯಾವ್ದ್ಯಾವ್ದು ಏನೇನು ಥರ ಕೆಲಸ ಮಾಡ್ತಿದೆ ಇದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸೆಲ್ ಅಥವಾ ಟಿಶ್ಯೂನ ನಾವು ಚೀಫ್ ಸೆಲ್ಸ್ ಅಂತ ಕರಿತೀವಿ. ಈ ಚೀಫ್ ಸೆಲ್ಸ್ ಏನು ಮಾಡುತ್ತೆ, ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮ್ನ ರಿಲೀಸ್ ಮಾಡುತ್ತೆ. ಪೆಪ್ಸಿನ್ ಏನು ಮಾಡ್ತಿದೆ, ನಾನು ಹೇಳಿದ್ದೆ ಸಲೈವರಿ ಅಮೈಲೇಸ್ ಬಾಯಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ನ ಶುರು ಮಾಡ್ತಿದೆ ಅಲ್ವಾ, ಅದೇ ಥರ ಪೆಪ್ಸಿನ್ ನಮ್ಮ ಪಿ ಫಾರ್ ಪ್ರೋಟೀನ್. ಸೊ ಪೆಪ್ಸಿನ್ ಬಂದು ಪ್ರೋಟೀನ್ ಡೈಜೆಷನ್ನ ಸ್ಟಾರ್ಟ್ ಮಾಡುತ್ತೆ. ಪ್ರೋಟೀನ್ಗೆ ಕೂಡ ಈಗ ಕಾರ್ಬೋಹೈಡ್ರೇಟ್ ಮನೆ ಆದರೆ ಮೊನೊಸ್ಯಾಕರೈಡ್ ಹಿಟ್ಟಿಗೆ ಅಲ್ವಾ. ಸೊ ಪ್ರೋಟೀನ್ ಮನೆ ಆದರೆ ಅಮೈನೋ ಆ್ಯಸಿಡ್ಸ್ನ ನಾವು ಹಿಟ್ಟಿಗೆ ಅಂತ ಕರಿತೀವಿ. ಇಲ್ಲಿ ಒಂದೊಂದೇ ಈ ಗೋಲ್ ಏನು ನೋಡ್ತಿದ್ದೀರಾ, ಇವೆಲ್ಲ ಅಮೈನೋ ಆ್ಯಸಿಡ್ಸ್ಗಳು. ಸೊ ಜಾಸ್ತಿ ಅಮೈನೋ ಆ್ಯಸಿಡ್ಸ್ ಒಟ್ಟಿಗೆ ಸೇರಿದ್ರೆ ಪ್ರೋಟೀನ್ಸ್ ಆಗುತ್ತೆ. ಸೊ ಅದು ದೊಡ್ಡ ಸಂಕೀರ್ಣ ಸ್ಟ್ರಕ್ಚರ್ ಅಥವಾ ರಚನೆನ ಮತ್ತೆ ಪುನಃ ಬ್ರೇಕ್ ಡೌನ್ ಮಾಡಿ ಪೆಪ್ಟೈಡ್ಸ್, ಒಂದು 5-6 2-4 ಅಮೈನೋ ಆ್ಯಸಿಡ್ ಸೇರಿದ್ರೆ ನಮ್ಮ ಪೆಪ್ಟೈಡ್ಸ್ ಆಗುತ್ತೆ. ಅಲ್ಲಿ ಡೈಸ್ಯಾಕರೈಡ್ ಇದ್ದಂಗೆ ಇಲ್ಲಿ ಪೆಪ್ಟೈಡ್ಸ್ ಆಯಿತಾ. ಸೊ ಆ ಪೆಪ್ಟೈಡ್ಸ್ ಆಗಿ ಪ್ರೋಟೀನ್ನ ಬ್ರೇಕ್ ಮಾಡೋ ಅಥವಾ ಮುರಿಯುವಂಥ ಕೆಲಸ ನಮ್ಮ ಪೆಪ್ಸಿನ್ ಇದು. ಸೊ ಇದು ಪೆಪ್ಸಿನ್ ಕೆಲಸ ಅಲ್ವಾ. ಸೊ ನೆಕ್ಸ್ಟ್ ಸ್ಪೆಷಲ್ ಸೆಲ್ ನಮ್ಮ ಸ್ಟಮಕ್ಕಲ್ಲಿ ಏನಿದೆ ಅಂದರೆ ಅದು ಪೆರೈಟಲ್ ಸೆಲ್ಸ್. ಪೆರೈಟಲ್ ಸೆಲ್ಸ್ ಏನು ರಿಲೀಸ್ ಮಾಡುತ್ತೆ, HCl ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಮಾಡುತ್ತೆ. ನೀವು ಕೇಳ್ಬೋದು HCl ಎಷ್ಟು, ನಾವು ಕೆಮಿಸ್ಟ್ರಿ ಲ್ಯಾಬಲ್ಲೆಲ್ಲ ನೋಡಿದ್ವಿ ಕೊರೋಸಿವ್ ಅಂತಾರೆ ಅದನ್ನ, ಅದು ಬರೀ ಹಾರ್ಮ್ ಮಾಡುತ್ತೆ ಅಲ್ವಾ, ಏನಕ್ಕೆ ಹೊಟ್ಟೆಯಲ್ಲಿ ರಿಲೀಸ್ ಆಗ್ತಿದೆ ಅಂತ ನೀವು ಕೇಳ್ಬೋದು. ಈಗ ನಮ್ಮ HClದು ಒಂದು ಸ್ಪೆಷಲ್ ಫಂಕ್ಷನ್ ಇದೆ. ನಮ್ಮ ಪೆಪ್ಸಿನ್ ಅಥವಾ ಬೇರೆ ಯಾವುದೇ ಎನ್ಸೈಮ್ಸ್ದು ಒಂದು ಗುಣ ಏನಂದರೆ ಅದು ತುಂಬ ಸ್ಟ್ರಿಕ್ಟ್ ಆಯಿತಾ. ನೀವು ಅದು ಕೆಲಸ ಮಾಡುವಂಥ ಆ ಕಂಡೀಷನ್ಸ್ ಏನಿದೆ ಅದು ತುಂಬ ಪರ್ಟಿಕ್ಯುಲರ್ ಆಗಿರಬೇಕು. ಈ ಸ್ವಲ್ಪ ಬೇರೆ ಆ ಕಡೆ ಈ ಕಡೆ ಚೇಂಜಸ್ ಆದ್ರೂ ಎನ್ಸೈಮ್ ನಾನು ಕೆಲಸ ಮಾಡಲ್ಲ ಅಂತ ಕೂತ್ಬಿಡತ್ತೆ ಆಯಿತಾ. ಸೊ ಆ ಕಂಡೀಷನ್ನ ಕೊಡುವಂತಹ ಕೆಲಸ ನಮ್ಮ HClದು. ಏನು ಆ ಕಂಡೀಷನು, ಅಸಿಡಿಕ್ ಮೀಡಿಯಮ್. ಆ್ಯಸಿಡ್ಸ್ ಏನು ಬೇಸಸ್ ಏನು ಇದೆಲ್ಲ ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ದೀರ ಅಲ್ವಾ. ಸೊ pH 7ಗಿನ್ನ ಕಡಿಮೆ ಇದ್ದರೆ ಆ ಮೀಡಿಯಮ್ನ ನಾವು ಅಸಿಡಿಕ್ ಮೀಡಿಯಮ್, ಆ ವಾತಾವರಣನ ಅಸಿಡಿಕ್ ವಾತಾವರಣ ಅಂತ ಕರಿತೀವಿ ಅಲ್ವಾ. ಸೊ ಈ ಅಸಿಡಿಕ್ ಮೀಡಿಯಮ್ನ ಹೊಟ್ಟೆಯಲ್ಲಿ ಅಸಿಡಿಕ್ ಮೀಡಿಯಮ್ ಇದೆ ಅಂತ ಎನ್ಶೋರ್ ಪಕ್ಕ ಮಾಡೋ ಕೆಲಸ ನಮ್ಮ HCl ಇದು. ಈಗ ನೀವು ಅಸಿಡಿಟಿ ಆಗಿದೆ ಅನ್ನೋದು ಇದರಿಂದಾನೆ. ಈಗ ನೀವು ತುಂಬ ಸ್ಪೈಸಿ ಅಥವಾ ಖಾರವಾಗಿರೋ ಊಟ ಎಲ್ಲ ತಿಂದಾಗ ಹೊಟ್ಟೆಯಲ್ಲಿ HCl ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ಅದರಿಂದಾನೇ ನಿಮ್ಮ ಎಸಿಡಿಟಿ ಆಗೋದು ಅಲ್ವಾ. ಸೊ ಈಗ HCl ಇದೆ ಹೊಟ್ಟೆಯಲ್ಲಿ, HCl ಏನಿದ್ರು ಹುಟ್ಗುಣ ಬಿಡಲ್ಲ ಅಲ್ವಾ. ಸೊ ಆ ಥರ HCl ಬೇರೆ ಹೊಟ್ಟೆಯ ಬೇರೆ ಟಿಶ್ಯೂಗಳು, ಬೇರೆ ಸೆಲ್ಸ್ಗಳನ್ನ ಹಾರ್ಮ್ ಮಾಡುವಂಥ ಕೆಲಸ ಕೂಡ HCl ಮಾಡ್ಬೋದು. ಅದಾಗದೇ ಇರಲಿ, ಅದಕ್ಕೆ ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ನಮ್ಮ ಮ್ಯೂಕಸ್ ಇದು. ಆ್ಯಂಡ್ ಮ್ಯೂಕಸ್ನ ರಿಲೀಸ್ ಮಾಡುವಂತಹ ಸೆಲ್ಸ್ನ ನಾವು ನೆಕ್ ಸೆಲ್ಸ್ ಅಂತ ಕರಿತೀವಿ. ಮ್ಯೂಕಸ್ ಏನು ಮಾಡುತ್ತೆ, ಇಲ್ಲಿ ಹೊಟ್ಟೆಯ ಲೈನಿಂಗಲ್ಲಿ ಫುಲ್ ಒಂದು ಪದರ ಥರ ಕ್ರಿಯೇಟ್ ಮಾಡುತ್ತೆ ಆಯಿತಾ ಮ್ಯೂಕಸ್. ಸೊ ದ್ಯಾಟ್ HCl ಹೋಗಿ ಆ ಅಕ್ಕಪಕ್ಕದಲ್ಲಿರೋ ಬೇಕಾಗಿರುವಂಥ ಟಿಶ್ಯೂ ಅಥವಾ ಸೆಲ್ಸ್ನ ಹಾಳು ಮಾಡದೇ ಇರಲಿ ಅಂತ ನೋಡ್ಕೊಳ್ಳೋ ಕೆಲಸ ಬಂದು ನಮ್ಮ ಮ್ಯೂಕಸ್ ಇದು. ಸೊ ಹೊಟ್ಟೆಯಲ್ಲಿ ಏನಾಗುತ್ತೆ, ಫಸ್ಟು ಪೆಪ್ಸಿನ್ ಪ್ರೋಟೀನ್ ಡೈಜೆಷನ್ನ ಸ್ಟಾರ್ಟ್ ಮಾಡುತ್ತೆ. HCl ಪೆಪ್ಸಿನಿಗೆ ಬೇಕಾಗಿರೋ ವಾತಾವರಣ ನಮ್ಮ HCl ಕೊಡುತ್ತೆ. ಆ್ಯಂಡ್ HCl ಹೊಟ್ಟೆನ ಹಾಳು ಮಾಡದೇ ಇರಲಿ ಅಂತ ನೋಡ್ಕೊಳ್ಳೋ ಕೆಲಸ ನಮ್ಮ ಮ್ಯೂಕಸ್ ಇದು. ಸೊ ಇದನ್ನ ರಿಲೀಸ್ ಮಾಡೋ ಸೆಲ್ಸ್ ಹೆಸರು ಈಗ ನಿಮ್ಮ ಎಕ್ಸಾಮಿಗೆ ಬೇಕಾಗಲ್ಲ, ಬಟ್ ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು. ಯಾಕಂದರೆ ನೀವು ಹೈಯರ್ ಕ್ಲಾಸಸ್ 11th 12th ಹೋದಾಗ ಈ ಸೆಲ್ಸ್ನ ಹೆಸರು ನಿಮ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊತೀರಾ ಅದು ಅಷ್ಟೇ ಇಂಪಾರ್ಟೆಂಟ್ ಆಯಿತಾ. ಸೊ ಹೊಟ್ಟೆ ಕೆಲಸ ಆಯಿತು.
ಹೊಟ್ಟೆಯಿಂದ ನೆಕ್ಸ್ಟ್ ಊಟ ಎಲ್ಲಿಗೆ ಹೋಗುತ್ತೆ? ನಮ್ಮ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಆದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗೋ ಕೆಲಸಕ್ಕೆ ಎರಡು ಬೇರೆ ಅಂಗಗಳಿಂದ ಬರೋ ದ್ರವ ಅಥವಾ ಸೆಕ್ರೀಷನ್ಸ್ ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ಆ ಅಂಗಗಳು ಯಾವುದು? ನಮ್ಮ ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್. ಸೊ ಫಸ್ಟ್ ನಾವು ಲಿವರ್ ಯಾಕೆ ಇಂಪಾರ್ಟೆಂಟು, ಲಿವರಿಂದ ಏನು ಬರ್ತಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಲಿವರ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಲಿವರ್ ತುಂಬ ದೊಡ್ಡದು ಆಯಿತಾ. ಸೊ ಗ್ಲ್ಯಾಂಡ್ ಏನಂದರೆ ಸಲೈವರಿ ಗ್ಲ್ಯಾಂಡ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಥರ ಲಿವರ್ ಕೂಡ ಒಂದು ಗ್ಲ್ಯಾಂಡು, ಬಟ್ ದೇಹದಲ್ಲಿರೋ ಅತಿ ದೊಡ್ಡ ಗ್ಲ್ಯಾಂಡ್ ನಮ್ಮ ಲಿವರ್. ಸೊ ಲಿವರಲ್ಲಿ ಒಂದು ದ್ರವ ಸೆಕ್ರೀಟ್ ಆಗುತ್ತೆ ಆಯಿತಾ. ಸೆಕ್ರೀಟ್ ಅಂದರೆ ಬಿಡುಗಡೆ ಆಗುತ್ತೆ. ಸೊ ಆ ದ್ರವನ ನಾವು ಬೈಲ್ ಅಂತ ಕರಿತೀವಿ. ಬೈಲ್ದು ಎರಡು ಇಂಪಾರ್ಟೆಂಟ್ ಕೆಲಸ ಇದೆ, ಓಕೆನಾ. ಬೈಲ್ ಅಥವಾ ಬೈಲ್ ಜ್ಯೂಸ್ ಅಂತಾನೂ ನೀವು ಕರಿಬೋದು. ಈಗ ಬೈಲ್ದು ಇಂಪಾರ್ಟೆಂಟ್ ಕೆಲಸ ಏನಂದರೆ, ನಮ್ಮ ಬೈಲ್ ಒಳಗೆ ಬೈಲ್ ಸಾಲ್ಟ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಬೈಲ್ ಸಾಲ್ಟ್ಸ್ ಅಂತ ಇರುತ್ತೆ. ಈಗ ಬಾಯಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ ಆಯಿತು, ಸ್ಟಮಕ್ಕಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಯಿತು. ಈಗ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಫ್ಯಾಟ್ ಡೈಜೆಷನ್ ಜಾಸ್ತಿ ಪ್ರಮಾಣದಲ್ಲಿ ನಡೆಯುತ್ತೆ. ಆ್ಯಕ್ಚುಲಿ ಫ್ಯಾಟ್ ಡೈಜೆಷನ್ ಬಾಯಲ್ಲೇ ಸ್ಟಾರ್ಟ್ ಆಗುತ್ತೆ. ಸಲೈವರಿ ಲೈಪೇಸ್ ಅಂತ ಒಂದು ಎನ್ಸೈಮ್ ಆ್ಯಕ್ಟ್ ಆಗುತ್ತೆ, ಬಟ್ ಆ ಮಟ್ಟಿಗೆ ಆಗಲ್ಲ ಆಯಿತಾ. ಮೇಜರ್ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಡೈಜೆಷನ್ ಆಗೋದು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಅದು ಏನಕ್ಕೆ ಅಂದರೆ ನಮ್ಮ ಬೈಲ್ ಸಾಲ್ಟ್ಸಿಂದ. ಬೈಲ್ ಸಾಲ್ಟ್ಸ್ ಬಂದು ಈ ಥರ ಅಣುಗಳು ಆಯಿತಾ, ಮಾಲಿಕ್ಯೂಲ್ಸ್ ಅದು. ಸೊ ಅದು ಏನು ಮಾಡುತ್ತೆ ಅಂದರೆ, ನಮ್ಮ ದೊಡ್ಡ ದೊಡ್ಡ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ನಾವೇನು ಕರಿತೀವಿ. ಅಂದರೆ ಫ್ಯಾಟ್ನ ನೀವು ಎಣ್ಣೆ ಬಂದು ಫ್ಯಾಟ್ ಆಯಿತಾ. ಈಗ ಎಣ್ಣೆನ ನೀವು ನೀರಲ್ಲಿ ಹಾಕಿದಾಗ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಮಿಕ್ಸ್ ಆಗೋದೇ ಇಲ್ಲ, ಮೇಲ್ಮೇಲೆ ಹಾಗೆ ಗುಪ್ಪೆಗಳ ಥರ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ನಮ್ಮ ಬೈಲ್ ಸಾಲ್ಟ್ಸ್ ಏನು ಮಾಡ್ತವೆ, ದೊಡ್ಡ ದೊಡ್ಡ ಫ್ಯಾಟ್ ಮಾಲಿಕ್ಯೂಲ್ಸ್, ಗ್ಲೋಬ್ಯೂಲ್ಸ್ ಅಥವಾ ಗುಪ್ಪೆ ಮೇಲೆ ಹೀಗೆ ಸುತ್ತ ಕೂತ್ಬಿಡುತ್ತೆ ಆಯಿತಾ. ಸೊ ಹೀಗೆ ಸುತ್ತ ಕೂತಾಗ ಅದು ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುವಂಥ ಕೆಲಸ ನಮ್ಮ ಬೈಲ್ ಸಾಲ್ಟ್ಸ್ ಇದು. ಈಗ ಇದನ್ನ ನೀವು ಮ್ಯಾಗಿ ಮಾಡುವಾಗ ಏನು ಮಾಡ್ತೀರಾ, ಅದು ಆ ಪ್ರಾಸೆಸ್ಗೆ ಕಂಪೇರ್ ಮಾಡ್ಬೋದು. ಅಂದರೆ ಬಿಲ್ಕುಲ್ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಆ ಐಡಿಯಾನ ನೀವು ಅರ್ಥ ಮಾಡ್ಕೋಬೋದು ಆಯಿತಾ. ಈಗ ಮ್ಯಾಗಿ ಮಾಡುವಾಗ ಏನು ಮಾಡ್ತೀರಾ, ಮ್ಯಾಗಿ ಪ್ಯಾಕೆಟಲ್ಲಿ ಆ ನೂಡಲ್ಸ್ ಇಷ್ಟೇ ಚಿಕ್ಕ ಕಾಂಪ್ಯಾಕ್ಟ್ ಪ್ಯಾಕೆಟಲ್ಲಿ ಬರುತ್ತೆ ಅಲ್ವಾ, ಬಟ್ ಅದನ್ನು ನೀರಲ್ಲಿ ಬಾಯ್ಲ್ ಮಾಡಿದಾಗ ಆ ಮ್ಯಾಗಿ ದೊಡ್ಡದಾಗಿ, ಅಂದರೆ ಆ ನೂಡಲ್ಸ್ ಎಲ್ಲ ಸೆಪ್ರೇಟ್ ಆಗುತ್ತೆ. ಆಮೇಲೆ ನೀವು ಮಸಾಲ ಪ್ಯಾಕೆಟ್ ತೆಗೆದ್ಬಿಟ್ಟು ಮಸಾಲೆ ಒಳಗೆ ಹಾಕಿದಾಗ ಫುಲ್ ಕೋಟ್ ಆಗಿರುತ್ತೆ ಅಲ್ವಾ ಮ್ಯಾಗಿ ಸುತ್ತ ಮಸಾಲೆ. ಸೊ ಅದೇ ಕೆಲಸ ನಮ್ಮ ನೀರು ಬಾಯ್ಲ್ ಮಾಡ್ತಿರೋ ಕೆಲಸನ ಬೈಲ್ ಸಾಲ್ಟ್ಸ್ ಮಾಡುತ್ತೆ. ಅಂದರೆ ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ. ಆಮೇಲೆ ಎಕ್ಸಾಮ್ಗೆ ಹೋಗ್ಬಿಟ್ಟು ಮ್ಯಾಗಿ ಬಾಯ್ಲ್ ಮಾಡ್ದಂಗೆ ಬೈಲ್ ಸಾಲ್ಟ್ಸ್ ಕೆಲಸ ಮಾಡುತ್ತೆ ಅಂತ ದಯವಿಟ್ಟು ಬರಿಬೇಡಿ. ಆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋ ಕೆಲಸ ನಮ್ಮ ಬೈಲ್ ಸಾಲ್ಟ್ಸ್ ಇದು. ಈಗ ಏನಕ್ಕೋಸ್ಕರ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತಿದೆ, ಈಗ ದೊಡ್ಡ ಮಾಲಿಕ್ಯೂಲ್ನ ಚಿಕ್ಕ ಮಾಲಿಕ್ಯೂಲ್ಸ್ ಆಗಿ ಅದು ಬ್ರೇಕ್ ಮಾಡಿದಾಗ ಅದ್ರ ಮೇಲೆ ಲೈಪೇಸ್ ಅನ್ನೋ ಎನ್ಸೈಮು ಆ್ಯಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸರಳವಾಗಿ ಅದು ಆ್ಯಕ್ಷನ್ ಮಾಡಲಿ ನಮ್ಮ ಫ್ಯಾಟ್ ಗ್ಲೋಬ್ಯೂಲ್ಸ್ ಮೇಲೆ ಅಂತ ಆ ಕಂಡೀಷನ್ನ ಕ್ರಿಯೇಟ್ ಮಾಡ್ತಿದೆ ನಮ್ಮ ಬೈಲ್ ಸಾಲ್ಟ್ಸ್ ಆಯಿತಾ. ಈ ಪ್ರಾಸೆಸ್ breakdown of large fat globules into smaller fat globules, ಚಿಕ್ಕ ಫ್ಯಾಟ್ ಗ್ಲೋಬ್ಯೂಲ್ಸ್ ಆಗಿ ಬ್ರೇಕ್ ಮಾಡುವಂಥ ಮುರಿಯುವಂಥ ಕೆಲಸ ನಮ್ಮ ಬೈಲ್ ಸಾಲ್ಟ್ಸ್ ಮಾಡ್ತಿರೋ ಕೆಲಸನ ನಾವು ಇಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಸ್ ಅಂತೀವಿ. ದೊಡ್ಡ ವರ್ಡು, ಬಟ್ ಅರ್ಥ ತುಂಬ ಚಿಕ್ಕದು. ದೊಡ್ಡ ಫ್ಯಾಟ್ ಗ್ಲೋಬ್ಯೂಲ್ನ ಚಿಕ್ಕ ಫ್ಯಾಟ್ ಗ್ಲೋಬ್ಯೂಲ್ ಆಗಿ ಕನ್ವರ್ಟ್ ಮಾಡುವಂಥ ಕೆಲಸನ ಇಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಸ್ ಅಂತೀವಿ. ಈಗ ಇನ್ನೊಂದು ಎರಡು ಕೆಲಸ ಇದೆ ಬೈಲ್ದು ಅಂತ ಹೇಳಿದೆ ಅಲ್ವಾ. ಎರಡನೇ ಕೆಲಸ ಏನಂದರೆ, ನಮಗೆ ಹೊಟ್ಟೆಯಲ್ಲಿ ಪೆಪ್ಸಿನ್ನಿಗೆ ಹೇಗೆ ಆ್ಯಸಿಡಿಕ್ ಮೀಡಿಯಮ್ ಬೇಕೋ ಅದೇ ಥರ ಇನ್ನೊಂದು ಎನ್ಸೈಮ್ ಇದೆ ಆಯಿತಾ. ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಕೆಲಸ ಮಾಡೋ ಒಂದು ಎನ್ಸೈಮ್ ಇದೆ, ಅದೇನು ಅಂತ ಮುಂದಕ್ಕೆ ಹೇಳ್ತೀನಿ. ಆ ಎನ್ಸೈಮಿಗೆ ಆಲ್ಕಲೈನ್ ಮೀಡಿಯಮ್ ಬೇಕು. ಆಲ್ಕಲೈನ್ ಅಂದರೆ ಏನಿಲ್ಲ ಮಕ್ಕಳೇ, ಬೇಸಿಕ್ ಮೀಡಿಯಮ್ pH 7ಗಿನ್ನ ಜಾಸ್ತಿ ಇದ್ದರೆ ಆ ಮೀಡಿಯಮ್ನ ಆಲ್ಕಲೈನ್ ಮೀಡಿಯಮ್ ಅಂತ ಹೇಳ್ತೀವಿ. ಸೊ ಆ ಎನ್ಸೈಮ್ಸಿಗೆ ಬೇಕಾಗಿರುವಂತಹ ಆಲ್ಕಲೈನ್ ಮೀಡಿಯಮ್ನ ನಮ್ಮ ಬೈಲಲ್ಲಿರೋ ಬೈಕಾರ್ಬೋನೇಟ್ಸ್ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಈ ಬೈಕಾರ್ಬೋನೇಟ್ಸಿಂದಾನೇ ಆ ಮೀಡಿಯಮ್ ಆಲ್ಕಲೈನ್ ಆಗೋದು, ಓಕೆನಾ. ಸೊ ಲಿವರ್ ಏನು ಮಾಡುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಬೈಲ್ನ ಕ್ರಿಯೇಟ್ ಮಾಡಿ ಅದನ್ನು ಗಾಲ್ ಬ್ಲ್ಯಾಡರ್,
ಇಲ್ಲಿ ನಿಮಗೆ ಗ್ರೀನ್ ಕಲರ್ ಏನು ಕಾಣ್ತಿದೆ ಇಷ್ಟು ಲಿವರ್ ಆಯಿತಾ. ಸೊ ಈ ಗ್ರೀನ್ ಕಲರ್ ಆ ಸ್ಟ್ರಕ್ಚರ್ನ ನಾವು ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಅಲ್ಲಿ ಬೈಲ್ನ ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಸೊ ದಟ್ ಯಾವಾಗ ಊಟ ಬರುತ್ತೋ ಆವಾಗ ಏನು ದಿಢೀರ್ ಅಂತ ಬೈಲ್ ಸೆಕ್ರೀಟ್ ಆಗಿ ಅಥವಾ ರಿಲೀಸ್ ಆಗಿ ಡೈಜೆಷನ್ ಚೆನ್ನಾಗಾಗಲಿ ಆರಾಮಾಗಲಿ ಅಂತ ನಮ್ಮ ಲಿವರ್ ಜಾಸ್ತಿ ಮಟ್ಟದಲ್ಲಿ ಬೈಲ್ನ ರಿಲೀಸ್ ಮಾಡಿ ಶೇಖರಣೆ ಮಾಡ್ಕೊಂಡಿರುತ್ತೆ ಗಾಲ್ ಬ್ಲಾಡರಲ್ಲಿ. ಸೊ ನೆಕ್ಸ್ಟ್ 2 ಗ್ಲ್ಯಾಂಡ್ಸ್ ಇಂಪಾರ್ಟೆಂಟ್ ಅಂದೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗೋ ಡೈಜೆಷನ್ಗೆ. 2ನೇ ಗ್ಲ್ಯಾಂಡ್ ಬಂದು ನಮ್ಮ ಪ್ಯಾನ್ಕ್ರಿಯಾಸ್. ಇದನ್ನು ಕಾಂಪೌಂಡ್ ಆರ್ಗನ್ ಅಂತ ಕೂಡ ಕರಿತೀವಿ. ಕಾಂಪೌಂಡ್ ಆರ್ಗನ್ ಅಂದರೆ ಇದಕ್ಕೆ 2 ಥರ ಕೆಲಸ ಇರುತ್ತೆ. ಹಾರ್ಮೋನ್ಸ್ನ ಕೂಡ ರಿಲೀಸ್ ಮಾಡಬೇಕು, ಎನ್ಸೈಮ್ಸ್ನ ಕೂಡ ರಿಲೀಸ್ ಮಾಡಬೇಕು. ಎನ್ಸೈಮ್ಸ್ ರಿಲೀಸ್ ಮಾಡ್ತೇವೆ ಇವೆಲ್ಲ ಗ್ಲ್ಯಾಂಡು, ಬಟ್ ಹಾರ್ಮೋನ್ಸ್ ಜಾಸ್ತಿ ಎಲ್ಲೂ ರಿಲೀಸ್ ಆಗಿರಲಿಲ್ಲ ಅಲ್ವಾ. ಬಟ್ ಪ್ಯಾನ್ಕ್ರಿಯಾಸ್ ಹಾರ್ಮೋನ್ಸ್ನೂ ರಿಲೀಸ್ ಮಾಡುತ್ತೆ, ಎನ್ಸೈಮ್ಸ್ನೂ ರಿಲೀಸ್ ಮಾಡುತ್ತೆ. ಹಾರ್ಮೋನ್ಸ್ ಯಾವ್ದು ಬರುತ್ತೆ ಇವೆಲ್ಲ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ಈಗ ಎನ್ಸೈಮ್ಸ್ ಯಾವ್ದು ರಿಲೀಸ್ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಈ ಎನ್ಸೈಮ್ಸ್ಗೇನೆ ಆಲ್ಕಲೈನ್ ಮೀಡಿಯಮ್ ಬೇಕು ಆಯಿತಾ. ಸೊ ಫಸ್ಟ್ ಎನ್ಸೈಮ್ ಬಂದು ನಮ್ಮ ಟ್ರಿಪ್ಸಿನ್. ಟ್ರಿಪ್ಸಿನ್ ಒಂದೇ ಥರ ಕೇಳಿಸುತ್ತೆ, ಯಾಕಂದರೆ ಎರಡೂ ಪ್ರೋಟೀನ್ ಬ್ರೇಕ್ ಡೌನೇ ಮಾಡೋದು. ಸೊ ನಮ್ಮ ಪ್ರೋಟೀನಿಂದ ಪೆಪ್ಟೈಡ್ಸ್ ಅಮೈನೋ ಆ್ಯಸಿಡ್ ತೆಗೆಯೋ ಕೆಲಸ ಟ್ರಿಪ್ಸಿನ್ ಇದು. ಮತ್ತು ಲೈಪೇಸ್, ಹಾಗೆ ಹೇಳಿದೆಲ್ಲ ಮ್ಯಾಗಿ ಮಸಾಲ, ನಮ್ಮ ಲೈಪೇಸ್. ಸೊ ಫ್ಯಾಟ್ ಬ್ರೇಕ್ ಡೌನ್, ಲಾರ್ಜ್ ಫ್ಯಾಟ್ ಗ್ಲಾಬ್ಯೂಲ್ಸಿಂದ ಸ್ಮಾಲ್ ಫ್ಯಾಟ್ ಗ್ಲಾಬ್ಯೂಲ್ಸ್ ಏನು ಬಂದಿದೆ ಆ ಚಿಕ್ಕ ಫ್ಯಾಟ್ ಗ್ಲಾಬ್ಯೂಲ್ಸ್ನ ಪುನಃ ಬ್ರೇಕ್ ಮಾಡುವಂಥ ಕೆಲಸ ನಮ್ಮ ಲೈಪೇಸ್ ಇದು. ಮತ್ತು 3ನೇದು ನಮ್ಮ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್. ಸಲೈವರಿ ಅಮೈಲೇಸ್, ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಎರಡು ಒಂದು ಸಿಮಿಲರ್ ಕೆಲಸ ಮಾಡುತ್ತೆ. ಇದು ಕೂಡ ನಮ್ಮ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್, ನಮ್ಮ ಡೈಸ್ಯಾಕರೈಡ್ಸ್ ಅಥವಾ ಸ್ಟಾರ್ಚಿಂದ ಮೋನೋಸ್ಯಾಕರೈಡ್ಸ್ನ ಆಚೆ ತೆಗೆಯುವಂಥ ಕೆಲಸ ನಮ್ಮ ಅಮೈಲೇಸ್ ಇದು. ಸೊ ಪ್ಯಾನ್ಕ್ರಿಯಾಸ್ ಮತ್ತು ಲಿವರ್ಸ್ ಅವರವರ ಸೆಕ್ರೀಷನ್ನ ಸ್ಮಾಲ್ ಇಂಟೆಸ್ಟೈನಿಗೆ ಕಳಿಸ್ಕೊಡುತ್ತೆ ಆಯಿತಾ. ಆಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂಡ ಬೇರೆ ಗ್ಲ್ಯಾಂಡ್ಸ್ ಇರ್ಬೋದು, ಅದು ಕೂಡ ಡೈಜೆಷನ್ಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ರಿಲೀಸ್ ಮಾಡಿ ನಮ್ಮ ಪೂರ್ತಿ ಬೇರೆ ಎಲ್ಲ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಎಲ್ಲದರದ್ದು ಸಂಪೂರ್ಣ ಬ್ರೇಕ್ ಡೌನ್ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ನ ಇಟ್ಟಿಗೆ ಯಾವುದು ನಮ್ಮ ಮೋನೋಸ್ಯಾಕರೈಡ್ಸ್, ಮತ್ತು ಪ್ರೋಟೀನ್ನ ಇಟ್ಟಿಗೆ ಅಮೈನೋ ಆ್ಯಸಿಡ್ಸ್, ಮತ್ತು ಫ್ಯಾಟ್ನ ಇಟ್ಟಿಗೆ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ಸ್. ಇದು 3 ಫುಲ್ಲು ಬ್ರೇಕ್ ಡೌನ್ ಮಾಡಿ 3 ಮಾತ್ರ ಉಳ್ಕೊಳ್ಳೋ ಹಾಗೆ ನಡೆಯೋ ಆ ಫುಲ್ಲು ಪ್ರಾಸೆಸ್ ಏನು ಕಂಪ್ಲೀಟ್ ಆಗೋ ಜಾಗನ ನಾವು ಸ್ಮಾಲ್ ಇಂಟೆಸ್ಟೈನ್ ಅಂತ ಕರಿತೀವಿ. ಇಟ್ ಈಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಾಲ್. ಅರೌಂಡ್ 7.5 to 8 meters ಉದ್ದ ಇದೆ ಆಯಿತಾ ಸ್ಮಾಲ್ ಇಂಟೆಸ್ಟೈನ್. ಬಟ್ ಇಷ್ಟು ಚಿಕ್ಕ ಜಾಗದಲ್ಲಿ ಅದನ್ನ ಫುಲ್ ತುರ್ಕಿ ಇಟ್ಬಿಟ್ಟಿದ್ದಾನೆ ದೇವರು ಯಾವುದೋ ಕಾರಣಕ್ಕೆ. ಸೊ ಇಲ್ಲಿ ನಮ್ಮ ಇಂಟೆಸ್ಟಿನಲ್ ಜ್ಯೂಸ್ ಜೊತೆ ಅದೇ ಹೇಳಿದೆ ಅಲ್ವಾ, ಇಂಟೆಸ್ಟೈನಲ್ಲೂ ಗ್ಲ್ಯಾಂಡ್ಸ್ ಇರುತ್ತೆ, ಅದು ಕೂಡ ಡೈಜೆಸ್ಟಿವ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಮತ್ತು ಅದರೊಟ್ಟಿಗೆ ನಮ್ಮ ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಅಂತ ಬರೋ ಸೆಕ್ರೀಷನ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ನ ಒಂದೇ ಫುಲ್ ಕೇಳ್ಕತ್ತಮ್ ದುಕಾನ್ ಬಂದ್ ಮಾಡಿಬಿಟ್ಟು ನಮ್ಮ ಮೋನೋಸ್ಯಾಕರೈಡ್ಸ್, ಅಮೈನೋ ಆ್ಯಸಿಡ್ಸ್ ಮತ್ತು ಫ್ಯಾಟಿ ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ. ಸೊ ಈ ರಿಲೀಸ್ ಮಾಡಿರೋ ಈ ಮಾಲಿಕ್ಯೂಲ್ಸಿಂದನೇ ನಾವು ಎನರ್ಜಿನ ಆಚೆ ತೆಗಿಬೇಕಲ್ವಾ. ಸೊ ಎಲ್ಲೆಲ್ಲಿ ಬೇರೆ ಬೇರೆ ದೇಹದ ಬೇರೆ ಬೇರೆ ಅಂಗಗಳಲ್ಲಿ ನಿಮಗೆ ಒಂದೊಂದು ಈಗ ಕೈ ಮೂವ್ ಮಾಡಬೇಕಾದ್ರೆ ಆ ಜಾಗಕ್ಕೆ ಮಾತ್ರ ಎನರ್ಜಿ ಬೇಕು, ತಲೆ ಮೂವ್ ಮಾಡಬೇಕಾದ್ರೆ ಆ ಜಾಗಕ್ಕೆ ಮಾತ್ರ ಎನರ್ಜಿ ಬೇಕಲ್ವಾ. ಸೊ ನಮ್ಮ ಸ್ಮಾಲ್ ಇಂಟೆಸ್ಟೈನಿಂದ ದೇಹದ ಬೇರೆ ಎಲ್ಲ ಅಂಗಗಳಿಗೂ ಎನರ್ಜಿ ಹೋಗಬೇಕು. ಆ ಕೆಲಸನ ಯಾವುದು ಈಸಿ ಮಾಡ್ತಿದೆ ಆ ಕೆಲಸನ ಅಂದರೆ ನಮ್ಮ ವಿಲ್ಲೈಗಳು. ವಿಲ್ಲೈ ಏನಿಲ್ಲ, ಈ ನಮ್ಮ ಬೆರಳುಗಳಿದೆ ಅಲ್ವಾ, ಆ ಥರ ಪ್ರೊಜೆಕ್ಷನ್ಸ್ ಆಯಿತಾ, ಬೆರಳುಗಳ ಥರ ರಚನೆ ಇರೋ ಸ್ಟ್ರಕ್ಚರ್ಸ್ ಅದು. ಇದನ್ನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತೀವಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಮಕ್ಕಳೇ. ಇದು ಸ್ಮಾಲ್ ಇಂಟೆಸ್ಟೈನ್ನ ಗೋಡೆ ಪೂರ್ತಿ ಈ ವಿಲ್ಲೈ ಇರುತ್ತೆ. ಈ ವಿಲ್ಲೈ ಆ ಊಟ ಏನು ಆಚೆ ಬಂದಿದೆ ಅದನ್ನ ಫುಲ್ ಹಿಡಿದಿಟ್ಕೊಂಡ್ಬಿಟ್ಟು ಆ ವಿಲ್ಲೈ ಸುತ್ತ ಕೂಡ ನಮ್ಮ ವ್ಯಾಸ್ಕ್ಯುಲಾರ್ ಟ್ಯೂಬ್ಸ್ ಇರುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಇರುತ್ತೆ ಆಯಿತಾ, ನಮ್ಮ ಆರ್ಟರೀಸ್ ಆ್ಯಂಡ್ ವೇನ್ಸ್ ಈ ವಿಲ್ಲೈಗೆ ಸುತ್ತಕೊಂಡೊಳ್ಳೆ ಜಾಲ ಥರ ಫುಲ್ ವೆಬ್ ಥರ ಕನೆಕ್ಟ್ ಆಗಿರುತ್ತೆ ಆಯಿತಾ. ಸೊ ಈ ವಿಲ್ಲೈಯಿಂದ ಕಲೆಕ್ಟ್ ಆಗಿರೋ ಫುಡ್ನ ಆ ಬ್ಲಡ್ ವೆಸಲ್ಸ್ ತೊಗೊಂಡು ದೇಹದ ಬೇರೆ ಎಲ್ಲ ಅಂಗಗಳಿಗೂ ಸಪ್ಲೈ ಮಾಡುತ್ತೆ. ಈ ಕೆಲಸನ ನಾವು ಟ್ರಾನ್ಸ್ಪೋರ್ಟೇಷನ್ ಅಂತೀವಿ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ನೀವೀಗ ಏನು ಅರ್ಥ ಮಾಡ್ಕೋಬೇಕಂದ್ರೆ ಲಾರ್ಜ್ ಇಂಟೆಸ್ಟೈನಲ್ಲಿ ಪೂರ್ತಿ ಡೈಜೆಷನ್ ಮುಗಿಯುತ್ತೆ, ಮತ್ತು ವಿಲ್ಲೈಯಿಂದ ಊಟ
ವಿಲೈ ನಮ್ಮ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸಿಂದ ಊಟದ ಆ ಚಿಕ್ಕ ಚಿಕ್ಕ ಅಣುಗಳು ನಾವೇನು ಬ್ರೇಕ್ ಡೌನ್ ಮಾಡಿ ಇಟ್ಟಿದ್ವಿ ಅಲ್ಲ, ಅದೆಲ್ಲ ದೇಹದ ಬೇರೆ ಬೇರೆ ಅಂಗಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ವಿಲೈ ಮತ್ತು ಬ್ಲಡ್ ವೆಸಲ್ಸಿಂದ. ಸೊ ನಾ ಹೇಳಿದ ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆರ್ ಬ್ರೇಕ್ ಡೌನ್ ಆಫ್ ಫುಡ್. ನಮ್ಮ ಪಾಲಿ ಅಂದರೆ ಜಾಸ್ತಿ, ಮೆನಿ ಅನ್ನೋದನ್ನ ಪಾಲಿ ಅಂತೀವಿ. ನಮ್ಮ ಪಾಲಿ ಅಥವಾ ಡೈಸ್ಯಾಕರೈಡಿಂದ ಗ್ಲೂಕೋಸ್ ಇಸ್ ದ ಸಿಂಪ್ಲೆಸ್ಟ್ ಮೋನೋಸ್ಯಾಕರೈಡ್ ಮಕ್ಕಳೇ. 6 ಕಾರ್ಬನ್ ಮಾಲಿಕ್ಯೂಲ್ ನಮ್ಮ ಗ್ಲೂಕೋಸೇ ನಮ್ಮ ಈ ಕಾರಿಗೆ ಪೆಟ್ರೋಲ್ ಹೇಗಿರುತ್ತೆ, ನಮ್ಮ ದೇಹಕ್ಕೆ ಗ್ಲೂಕೋಸೇ ಫ್ಯೂಯಲ್ ಆಯಿತಾ. ಸೊ ಗ್ಲೂಕೋಸ್ ಆಗಿ ಮೇಜರಾಗಿ ಗ್ಲೂಕೋಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಮತ್ತು ಪ್ರೋಟೀನ್ಸ್ ಅಥವಾ ಪೆಪ್ಟೈಡ್ಸಿಂದ ನಮ್ಮ ಅಮೈನೋ ಆ್ಯಸಿಡ್ಸ್ ಆಚೆ ಬರುತ್ತೆ. ಮತ್ತು ಇಮಲ್ಸಿಫೈಡ್ ಫ್ಯಾಟ್ ಗ್ಲೋಬ್ಯೂಲ್ಸ್, ನಾನು ಏನು ಹೇಳಿದ್ದೆ, ಇಮಲ್ಸಿಫಿಕೇಷನ್ ನಮ್ಮ ಬೈಲ್ ಸಾಲ್ಟ್ಸಿಂದ ನಡೆಯುತ್ತೆ ಅಲ್ವಾ, ಆ ಫ್ಯಾಟ್ ಗ್ಲೋಬ್ಯೂಲ್ಸಿಂದ ಲೈಪೇಸ್ ಎಲ್ಲ ಆ್ಯಕ್ಟ್ ಮಾಡಿ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಾಲ್ ಆಚೆ ಬರುತ್ತೆ ಆಯಿತಾ. ಸೊ ಇದು ಕಂಪ್ಲೀಟ್ ಡೈಜೆಷನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಈಗ ನೆಕ್ಸ್ಟ್ ಟಾಪಿಕ್, ಚಿಕ್ಕ ಟಾಪಿಕ್ಗಳಿದೆ, ಅದನ್ನು ಕವರ್ ಮಾಡೋ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳ್ತೀನಿ ನಿಮಗೆ. ಈಟಿಂಗ್ ಚಪಾತಿ ಬೈ ಚೂಯಿಂಗ್ ಇಟ್ ವೆರಿ ಸ್ಲೋಲಿ ಟೇಸ್ಟ್ ಸ್ವೀಟರ್. ಈಗ ನೀವು ಚಪಾತಿನ ಬಾಯಿಗೆ ಹಾಕೊಂಡು ಜಾಸ್ತಿ ಹೊತ್ತು ಅಗಿತಾನೇ ಕೂತಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ಅದ್ರ ಟೇಸ್ಟ್ ಏನು ಇನ್ನೂ ಜಾಸ್ತಿ ಸಿಹಿ ಆಗ್ತಾ ಹೋಗ್ತಿರತ್ತೆ ಆಯಿತಾ. ಏನಕ್ಕೆ ಇದು? ಈಗ ನಿಮ್ಮ ಬಾಯಲ್ಲಿ ಏನಂದಿದೆ ನಾನು, ಸಲೈವರಿ ಗ್ಲಾಂಡ್ಸ್ ಇದೆ. ಸಲೈವರಿ ಗ್ಲಾಂಡ್ಸ್ ನಿಮ್ಮ ಸಲೈವರಿ ಅಮೈಲೇಸ್ ರಿಲೀಸ್ ಮಾಡುತ್ತೆ. ಈಗ ಚಪಾತಿಯಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್. ಚಪಾತಿ ಇಸ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಆಯಿತಾ. ಸೊ ಆ ಕಾರ್ಬೋಹೈಡ್ರೇಟ್ಸ್ ಮೇಲೆ ನೀವು ಜಾಸ್ತಿ ಹೊತ್ತು ಆಗಿತ್ತಿದ್ದ ಹಾಗೆ ಜಾಸ್ತಿ ಸಲೈವ ರಿಲೀಸ್ ಆಗಿ ಜಾಸ್ತಿ ಸಲೈವರಿ ಅಮೈಲೇಸ್ ಆಚೆ ಬಂದು ಆ ಕಾರ್ಬೋಹೈಡ್ರೇಟ್ಸ್ನೆಲ್ಲ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಬಂದು ಈಗ ನೀವು ಗ್ಲೂಕಾನ್ ಡಿ ಎಲ್ಲ ತಿಂತೀರ ಅಲ್ವಾ, ಅದೇನೆಲ್ಲ ಪ್ಯೂರ್ ಗ್ಲೂಕೋಸ್ ಅದು. ಸೊ ಅದ್ರ ಟೇಸ್ಟ್ ಏನಿರುತ್ತೆ, ಸ್ವೀಟ್ ಇರುತ್ತೆ. ಸೊ ಈ ಗ್ಲೂಕೋಸ್ ಜಾಸ್ತಿ ಮಟ್ಟಕ್ಕೆ ರಿಲೀಸ್ ಆಗಿ ಚಪಾತಿ ಟೇಸ್ಟು ಇನ್ನೂ ಸ್ವೀಟ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸ್ಬೋದಲ್ವಾ. ಸೊ ವೈಲ್ ಚೂಯಿಂಗ್ ದ ಚಪಾತಿ ಸಲೈವಾ ಇಸ್ ಸೆಕ್ರೀಟೆಡ್. ಚಪಾತಿ ಕಂಟೈನ್ಸ್ ಸ್ಟಾರ್ಚ್ ವಿಚ್ ಇಸ್ ಅ ಕಾರ್ಬೋಹೈಡ್ರೇಟ್ ಆ್ಯಂಡ್ ದ ಸಲೈವರಿ ಅಮೈಲೇಸ್ ಬ್ರೇಕ್ಸ್ ಡೌನ್ ದ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್ ಅಂದರೆ ಬೇಸಿಕಲಿ ಗ್ಲೂಕೋಸ್ ಆಯಿತಾ. ಸೊ ನಮ್ಮನ್ನು ಲಾಸ್ಟ್ ಒಂದು ಭಾಗ ಇದೆ, ಇದು ಪಾಪಚಿ ಭಾಗ ಆಯಿತಾ. ಅಷ್ಟು ಜಾಸ್ತಿ ಕೆಲಸ ಇಲ್ಲ ಇದ್ರದ್ದು. ಎಷ್ಟು ಡೈಜೆಷನ್ ಆಯ್ತಲ್ವ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ, ಊಟದ ಯಾವ್ಯಾವ ಭಾಗ ಡೈಜೆಷನ್ ಮಾಡೋಕ್ಕೆ ಆಗಲಿಲ್ಲ, ನಮ್ಮ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಕೈಯಲ್ಲಿ ಇದನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗಲಿಲ್ಲ. ಆ ಊಟದ ಭಾಗಗಳನ್ನ ಅನ್ಡೈಜೆಸ್ಟೆಡ್ ಆರ್ ಅನ್ಅಬ್ಸಾರ್ಬ್ಡ್, ವಿಲೈಯಿಂದ ಅಬ್ಸಾರ್ಬ್ ಆಗದೆ ಇರುವಂಥ ಊಟದ ಅಂಶಗಳನ್ನ ನಮ್ಮ ಲಾರ್ಜ್ ಇಂಟೆಸ್ಟೈನಿಗೆ ಸ್ಮಾಲ್ ಇಂಟೆಸ್ಟೈನ್ ಕಳಿಸ್ಕೊಡತ್ತೆ ಆಯಿತಾ. ಸೊ ಅದಾದಮೇಲೆ ಇನ್ನೂ ನೀರಿನ ಅಂಶ, ಮಿನರಲ್ ಅಂಶ ಆ್ಯಂಡ್ ಒಂದಷ್ಟು ಡ್ರಗ್ಸ್, ಸಾಲ್ಟ್ಸ್ ಎಲ್ಲ ಇನ್ನೂ ಅನ್ಅಬ್ಸಾರ್ಬ್ಡ್ ಮತ್ತು ಅನ್ಡೈಜೆಸ್ಟೆಡ್ ಫುಡ್ ಸಬ್ಸ್ಟೆನ್ಸಲ್ಲಿ ಇರೋ ಅಂತಹ ಆ ಅಂಶಗಳನ್ನ ನಮ್ಮ ಲಾರ್ಜ್ ಇಂಟೆಸ್ಟೈನ್ ವಾಪಸ್ ಒಳಗೆ ಎಳ್ಕೊಂಡ್ಬಿಡತ್ತೆ. ಬಿಕಾಸ್ ವಾಟರ್ ಎಲ್ಲ ಇಂಪಾರ್ಟೆಂಟ್ ಅಲ್ವಾ ನಮ್ಗೆ, ಯಾವುದ್ಯಾವುದೋ ಬೇರೆ ಪ್ರಾಸೆಸ್ಸಿಗೆಲ್ಲ ವಾಟರ್ ಬೇಕು. ವಾಟರ್ ಇಲ್ಲ ಅಂದರೆ ಡಿಹೈಡ್ರೇಟ್ ಆಗಿಬಿಡ್ತೀವಿ. ಸೊ ಆ ವಾಟರ್ ಆಚೆ ಹೋಗಿ ವೇಸ್ಟ್ ಆಗದಿರೋ ಹಾಗೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಪುನಃ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡತ್ತೆ. ಆಮೇಲೆ ಆ ವಾಟರ್ ಮಿನರಲ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಮೇಲೂ ಉಳಿದಿರೋವಂಥ ಆ ಪದಾರ್ಥ ನಮ್ಮ ಬಾಡಿಗೆ ಯಾವುದೇ ತರಹ ಯೂಸ್ ಇಲ್ಲ ಆಯಿತಾ ಆ ಪದಾರ್ಥದಿಂದ, ಆ ಮ್ಯಾಟರಿಂದ. ಸೊ ಆ ಮ್ಯಾಟರ್ನ ನಾವು ಫೀಸೀಸ್ ಅಂತ ಕರಿತೀವಿ ಆಯಿತಾ. ಸೊ ಆ ಫೀಸೀಸ್ನ ದೇಹದಿಂದ ಆಚೆ ತೆಗೆಯೋ ಕೆಲಸ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಇದೇನು ಮಾಡುತ್ತೆ, ರೆಕ್ಟಮ್ ಅನ್ನೋ ಒಂದು ಭಾಗದಲ್ಲಿ, ಇದು ಇಡೀ ಸ್ಟ್ರಕ್ಚರ್ ಇದು ಲಾರ್ಜ್ ಇಂಟೆಸ್ಟೈನ್ದು ಆಯಿತಾ. ಸೊ ಇದು ಬಂದು ನಮ್ಮ ರೆಕ್ಟಮ್. ಈ ರೆಕ್ಟಮಲ್ಲಿ ಆ ಫೀಸೀಸ್ನ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಕಂಡೀಷನ್ಸ್ ಯಾವಾಗ ಓಕೆ, ಈಗ ನಾನು ಅನ್ಡೈಜೆಸ್ಟೆಡ್ ಫುಡ್ನ ಆಚೆ ತೆಗಿಬಹುದು ಅಂತ ಕಂಡೀಷನ್ಸ್ ಬಂದಾಗ ನಮ್ಮ ಏನಸ್ ಅಥವಾ ಬುಧದ್ವಾರ ಅಂತ ನಾನು ಏನು ಕರೆದಿದ್ದೆ, ದ್ವಾರ ಅಂದರೆ ಡೋರ್ ಆಯಿತಾ. ಸೊ ಏನಸ್ಸಿಂದ ಅದು ಆಚೆ ತೆಗಿಯುತ್ತೆ. ಊಟ ಬಂತು, ಬಾಯಿಂದ ಊಟ ಬಂತು, ಎಲ್ಲ ಕಡೆ ಡೈಜೆಸ್ಟ್ ಆಯಿತು. ಡೈಜೆಸ್ಟ್ ಆಗದಿರೋ ಊಟನ ನಮ್ಮ ಎಲಿಮೆಂಟ್ರಿ ಕೆನಾಲ್ ಏನಸ್ಸಿಂದ ಆಚೆ ಒದ್ದಿ ಬಿಸಾಡ್ತು ಆಯಿತಾ. ಸೊ ಇಟ್ ಈಸ್ ದ ರಿಮೂವಲ್, ಸ್ಟೋರೇಜ್ ಇನ್ ರೆಕ್ಟಮ್ ಆ್ಯಂಡ್ ರಿಮೂವಲ್ ಥ್ರೂ ಏನಸ್.
ಸೊ ಇಷ್ಟೊತ್ತವರೆಗೂ ನಾವು ಏನು ಕಲ್ತ್ವಿ ಅಂತ ಒಂದು ಚಿಕ್ಕದಾಗಿ ರಿಕ್ಯಾಪ್ ಮಾಡ್ಕೊಳ್ಳೋಣ ಆಯಿತಾ, ಸೊ ದಟ್ ನೀವು ನಿಮ್ಮ ತಲೆಯಲ್ಲಿ ಫುಲ್ ಅದು ಗಾಡಿಯಾಗಿ ಕೂತ್ಬಿಡ್ಲಿ ಅಂತ. ಸೊ ಫಸ್ಟ್ ನಮ್ಮ ಊಟ ಎಲ್ಲಿಗೆ ಬರುತ್ತೆ, ನಮ್ಮ ಬಕ್ಕಲ್ ಕ್ಯಾವಿಟಿ ಅಥವಾ ಮೌತಿಗೆ ಬರುತ್ತೆ. ಮೌತಲ್ಲಿ 3 ಪಾರ್ಟ್ಸ್ ಇದೆ ಅಂದರೆ ಏನೇನದು, ಟೀತ್ ಹಲ್ಲು, ಅದು ನಮ್ಮ ಮೆಕ್ಯಾನಿಕಲ್ ಡೈಜೆಷನ್ ಮಾಡುತ್ತೆ. ಮತ್ತು ಟಂಗ್, ಅದು ಸಲೈವಾ ಜೊತೆ ಊಟನ ಮಿಕ್ಸ್ ಮಾಡುತ್ತೆ. ಮತ್ತು ಸಲೈವರಿ ಗ್ಲಾಂಡ್ಸ್ ಏನು ರಿಲೀಸ್ ಮಾಡುತ್ತೆ, ಸಲೈವರಿ ಅಮೈಲೇಸ್ ಬಂದು ಕಾರ್ಬೋಹೈಡ್ರೇಟ್ ಡೈಜೆಷನ್ನ ಸ್ಟಾರ್ಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಊಟ ಮೌತಲ್ಲಿ ಪ್ರಿಪೇರ್ ಆಗಿರೋ ನಮ್ಮ ಬೋಲಸ್ನ ಸ್ಟಮಕ್ಕಿಗೆ ಕರ್ಕೊಂಡು ಹೋಗುವಂಥ ಕೆಲಸ ನಮ್ಮ ಇಸೋಫೇಗಸ್. ಇದು ಯಾವ ಆ್ಯಕ್ಷನ್, ಯಾವ ಪ್ರಾಸೆಸ್ಸಿಂದ ಇಸೋಫೇಗಸಲ್ಲಿ ಊಟ ಮೂವ್ ಆಗುತ್ತೆ, ಅದನ್ನು ಅರಿದ್ಮಿಕ್ ಸೀರೀಸ್ ಆಫ್ ಕಂಟ್ರಾಕ್ಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ನ ನಾವು ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ ಅಲ್ವಾ, ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ. ಪೆರಿಸ್ಟಾಲ್ಸಿಸ್ ಆದಮೇಲೆ ಊಟ ನಮ್ಮ ಸ್ಟಮಕ್ಕಿಗೆ ಹೋಗುತ್ತೆ. ಸ್ಟಮಕ್ಕಲ್ಲಿ ಮೂರು ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ ಕೆಲಸ ಮಾಡುತ್ತೆ. ಯಾವುದದು, ಫಸ್ಟ್ ನಮ್ಮ ಎಂಜೈಮ್ ಪೆಪ್ಸಿನ್ ಪ್ರೋಟೀನ್ ಬ್ರೇಕ್ ಡೌನ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂತಹ ಅಸಿಡಿಕ್ ಮೀಡಿಯಮ್ನ ಕ್ರಿಯೇಟ್ ಮಾಡೋದು ನಮ್ಮ HCl ಹೊಟ್ಟೆನ ಪ್ರೊಟೆಕ್ಟ್ ಮಾಡೋ ಕೆಲಸ ನಮ್ಮ ಮ್ಯೂಕಸ್ ಇದು. ಸೊ ಇದು ರಿಲೀಸ್ ಮಾಡೋ ಸೆಲ್ಸ್ ಯಾವುದು, ಪೆಪ್ಸಿನ್ನ ಚೀಫ್ ಸೆಲ್ಸ್ ರಿಲೀಸ್ ಮಾಡುತ್ತೆ, HClನ ನಮ್ಮ ಆಕ್ಸೆಂಟಿಕ್ ಸೆಲ್ಸ್ ರಿಲೀಸ್ ಮಾಡುತ್ತೆ, ಮತ್ತು ಮ್ಯೂಕಸ್ನ ನಮ್ಮ ನೆಕ್ ಸೆಲ್ಸ್ ರಿಲೀಸ್ ಮಾಡುತ್ತೆ. ಮತ್ತು ನೆಕ್ಸ್ಟು ಸ್ಟಮಕ್ಕಿಂದ ಎಲ್ಲಿಗೆ ಹೋಗುತ್ತೆ ಊಟ, ನಮ್ಮ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಸ್ಮಾಲ್ ಇಂಟೆಸ್ಟೈನಲ್ ಡೈಜೆಷನ್ಗೆ ಬೇಕಾಗಿರೋ ಸಬ್ಸ್ಟೆನ್ಸಸ್ ಎಲ್ಲಿಂದ ಬರೋದು, ಫಸ್ಟ್ ಲಿವರಲ್ಲಿ ನಮ್ಮ ಬೈಲ್ ರಿಲೀಸ್ ಆಗುತ್ತೆ. ಬೈಲಲ್ಲಿ ಬೈಲ್ ಸಾಲ್ಟ್ಸ್ ಇರುತ್ತೆ ಮತ್ತು ಬೈಕಾರ್ಬೋನೇಟ್ಸ್ ಇರುತ್ತೆ ಅಂದೆ ಅಲ್ವಾ. ಬೈಲ್ ಸಾಲ್ಟ್ಸು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್, ಮತ್ತು ಬೈಕಾರ್ಬೋನೇಟ್ಸ್ ಆಲ್ಕಲೈನ್ ಮೀಡಿಯಮ್ ಸೃಷ್ಟಿ ಮಾಡುತ್ತೆ. ಇದು ರಿಲೀಸ್ ಆಗಿರೋ ಬೈಲು ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ನೆಕ್ಸ್ಟ್ ಯಾವುದು, ನಮ್ಮ ಪ್ಯಾನ್ಕ್ರಿಯಾ ಗ್ಲ್ಯಾಂಡಿಂದ ಇನ್ನೊಂದಷ್ಟು ಎಂಜೈಮ್ಸ್ ರಿಲೀಸ್ ಆಗುತ್ತೆ. ಯಾವುದದು, ನಮ್ಮ ಪ್ಯಾನ್ಕ್ರಿಯಾಟಿಕ್ ಲೈಪೇಸ್, ಮತ್ತು ಪೆಪ್ಸಿನ್ ತಮ್ಮ ಟ್ರಿಪ್ಸಿನ್, ಮತ್ತು ಲಾಸ್ಟ್ ಇದು ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಅಲ್ವಾ. ಸೊ ಇದೆಲ್ಲ ಸೇರ್ಕೊಂಡು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿರೋ ಗ್ಲ್ಯಾಂಡ್ಸ್ ಕೂಡ ರಿಲೀಸ್ ಮಾಡೋ ಜ್ಯೂಸಸ್ ಜೊತೆ ಸೇರ್ಕೊಂಡು ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಎಲ್ಲ ನಡೆಯೋದು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಮತ್ತು ಅಲ್ಲಿಂದ ಯಾವ್ದ್ಯಾವ ಊಟ ಡೈಜೆಸ್ಟ್ ಆಗಿಲ್ವೋ, ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲೈ ಕೂಡ ಇರುತ್ತೆ, ಅದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಅದು ಅಬ್ಸಾರ್ಪ್ಷನ್ ಆಫ್ ಫುಡ್ಡಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಯಾವ್ದು ಊಟ ಡೈಜೆಸ್ಟ್ ಆಗಿಲ್ವೋ ಅದು ಹೋಗಿ ಸೇರೋದು ನಮ್ಮ ಲಾರ್ಜ್ ಇಂಟೆಸ್ಟೈನ್ನ ಕೋಲನ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಊಟದಲ್ಲಿರೋ ವಾಟರ್ ಮತ್ತು ಮಿನರಲ್ಸ್ನೆಲ್ಲ ಪುನಃ ಅಬ್ಸಾರ್ಬ್ ಮಾಡ್ಕೊಂಡು ಅದು ನೆಕ್ಸ್ಟು ರೆಕ್ಟಮಲ್ ಸ್ಟೋರ್ ಮಾಡುತ್ತೆ. ಈ ಫೀಸೀಸ್ ಅಂತ ಏನು ಕರಿತೀವಿ ಅದು ರೆಕ್ಟಮಲ್ ಸ್ಟೋರ್ ಆಗುತ್ತೆ ಮತ್ತು ಏನಸ್ಸಿಂದ ಆಚೆ ಬಿಸಾಡುತ್ತೆ. ಸೊ ಇಷ್ಟು ನಿಮ್ಮ ಡೈಜೆಷನ್ ಇನ್ ಹ್ಯೂಮನ್ ಬಾಡಿ ಆಯಿತಾ. ಸೊ ನೆಕ್ಸ್ಟು ನಾ ಹೇಳಿದಾಗೆ ಒಂದು 2 ಚಿಕ್ಕ ಟಾಪಿಕ್ ಇದೆ, ಅದನ್ನ ಬೇಗ ಕವರ್ ಮಾಡಿಬಿಡೋಣ. ಫಸ್ಟ್ ನಮ್ಮ ನ್ಯೂಟ್ರಿಷನ್ ಇನ್ ಅದರ್ ಆರ್ಗ್ಯಾನಿಸಮ್ಸ್ ಅಂದಿದೆ ಅಲ್ವಾ. ಈಗ ನಮ್ಮ ಹ್ಯೂಮನ್ಸ್ ಥರನೇ ಬೇರೆ ಜೀವಿಗಳು ಇರುತ್ತೆ. ಸೊ ನ್ಯೂಟ್ರಿಷನ್ ಇನ್ ಅದರ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಫಸ್ಟು ಅಮೀಬಾ ಅಂತ ಒಂದು ಆರ್ಗ್ಯಾನಿಸಮ್ ಏನಿದೆ, ಇದು ಸಿಂಗಲ್ ಸೆಲ್ಡ್, ಒಂದೇ ಸೆಲ್ ಇರುವಂಥ ಆರ್ಗ್ಯಾನಿಸಮ್. ಆ್ಯಂಡ್ ಇದಕ್ಕೆ ಫಿಕ್ಸ್ಡ್ ಶೇಪ್ ಇರಲ್ಲ ಆಯಿತಾ. ಈಗ ಯಾವುದ್ಯಾವುದೋ ಶೇಪಲ್ಲಿ ಇದು ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಅಮೀಬಾ. ಸೊ ಅಮೀಬಾದಲ್ಲಿ ಊಟ ಹೇಗೆ ಒಳಗೆ ಹೋಗುತ್ತೆ, ಏನೇನಾಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಆಯಿತಾ. ಸೊ ಅಮೀಬಾ ಸುತ್ತಮುತ್ತ ವಾತಾವರಣದಲ್ಲಿ ಊಟನ ಸೆನ್ಸ್ ಮಾಡಿದಾಗ ಅಮೀಬಾ ಏನು ಮಾಡುತ್ತೆ, ಸೂಡೋಪೋಡಿಯಾ ಅಂತ ಇಲ್ಲಿ ಏನು ಬರ್ದಿದ್ದೀನಿ ನಾನು, ಸೂಡೋಪೋಡಿಯಾ ಅಂತ ಎಕ್ಸ್ಟೆನ್ಷನ್ಸ್ಗಳನ್ನ ಅದು ಆಚೆ ಬಿಡುತ್ತೆ ಆಯಿತಾ. ಸೊ ಸೂಡೋ ಅಂದರೆ ಫಾಲ್ಸ್ ಆಯಿತಾ, ಇಲ್ಲಿ ಬರ್ದುಬಿಡ್ತೀನಿ. ಸೂಡೋ ಅಂದರೆ ಫಾಲ್ಸು ಮತ್ತು ಪೋಡಿಯಾ ಅಂದರೆ ಫೀಟ್. ಫಾಲ್ಸ್ ಫೀಟ್ ಅಂತ ಏನಕ್ಕೆ ಕರಿತಿದ್ದೀರಾ, ಅದಕ್ಕೆ ಕಾಲೇ ಕಾಣಿಸ್ತಿಲ್ಲ ಅಂತಲೂ ಕೇಳ್ಬೋದು ನೀವು. ಸೊ ಫಾಲ್ಸ್ ಫೀಟ್ ಅಂದರೆ ಏನಿಲ್ಲ, ಈಗ ಅದರಲ್ಲಿ ಸೂಡೋಪೋಡಿಯಾ ಬಂದು ಬೆರಳ್ ಥರ ಒಂದು ಸ್ಟ್ರಕ್ಚರ್, ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದು ಬೆರಳ್ ಥರ ಸ್ಟ್ರಕ್ಚರ್ ಆಯಿತಾ. ಇದು ತಾತ್ಕಾಲಿಕವಾಗಿ ಮಾತ್ರ ಅಮೀಬಾಲಿ ಕಾಣಿಸ್ಕೊಳಕ್ಕೆ ಸಿಗತ್ತೆ, ಬಿಕಾಸ್ ಇಲ್ಲಿ ಕಾಣಿಸ್ತಿರೋ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ ಅಲ್ವಾ. ಸೊ ಟೆಂಪರರಿಯಾಗಿ ಮಾತ್ರ ಅದು ಆಚೆ ಬಂದು ಪುನಃ ವಾಪಸ್ ಒಳಗೆ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಅದು ನಿಜವಾದ ಫೀಟ್ ಅಥವಾ ನಿಜವಾದ ಬೆರಳ್ ಥರ ಸ್ಟ್ರಕ್ಚರ್ ಅಲ್ಲ, ಅದು ಸುಳ್ಳು ಅಥವಾ ಫಾಲ್ಸ್ ಫೀಟ್ ಅಂತ ಅದನ್ನು ಕರೀತಾರೆ. ಸೊ ಎಕ್ಸ್ಟೆನ್ಷನ್ ಆಫ್ ಸೂಡೋಪೋಡಿಯಾ ಟು ಎನ್ಗಲ್ಫ್ ಫುಡ್. ಊಟ ಅಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ಅಮೀಬಾ ಏನು ಮಾಡುತ್ತೆ, ಆ ಸೂಡೋಪೋಡಿಯಾನ ಆಚೆ ತೆಗ್ದು ಊಟನ
ಊಟನ ಸುತ್ಕೊಂಡ್ಬಿಡುತ್ತೆ ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಈ ರಂಧ್ರ ಥರ ಏನಿದೆ, ಇದನ್ನು ನಾವು ಫುಡ್ ವೇಕ್ಯೂಲ್ ಅಂತ ಕರಿತೀವಿ. ಈ ಫುಡ್ ವೇಕ್ಯೂಲ್ ಒಳಗೇನೆ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಇದು ಒಂಥರ ನಮ್ಮ ಎಲಿಮೆಂಟ್ರಿ ಕೆನಾಲ್ ಥರನೇ ಆಯಿತಾ. ಯಾಕಂದರೆ ಎಲಿಮೆಂಟ್ರಿ ಕೆನಾಲ್ನ ನಾವು ಕೊಳವೆ ಅಂದಿದ್ವಿ ಅಲ್ವಾ. ಸೊ ಅದೇ ಥರ ಫುಡ್ ವೆಕ್ಯೂಲ್ ಕೂಡ ಅದರೊಳಗೆ ಊಟ ತೊಗೊಂಡು ದೊಡ್ಡ ದೊಡ್ಡ ಸಂಕೀರ್ಣ ಪಾರ್ಟ್ಸ್ ಆಫ್ ದ ಫುಡ್ ಅಂತೀವಲ್ಲ ನಾವು, ಸಂಕೀರ್ಣವಾಗಿರೋ ಊಟದ ಪದಾರ್ಥಗಳನ್ನ ಚಿಕ್ಕ ಚಿಕ್ಕ ಪದಾರ್ಥಗಳಾಗಿ ಬ್ರೇಕ್ ಮಾಡುತ್ತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಇದು. ಇದನ್ನು ನಮ್ಮ ಫುಡ್ ವೇಕ್ಯೂಲ್ ಒಳಗೆ ನಮ್ಮ ಅಮೀಬಾ ಬ್ರೇಕ್ ಡೌನ್ ಮಾಡುತ್ತೆ. ಅದಾದಮೇಲೆ ಏನೇನಿಲ್ಲ, ಏನೇನು ಡೈಜೆಸ್ಟ್ ಆಗಿಲ್ಲ, ಏನೇನು ಅಬ್ಸಾರ್ಬ್ ಆಗಿಲ್ಲ, ಆ ಉಳಿದಿರೋ ಅಂಥ ಪದಾರ್ಥಗಳನ್ನ ದೇಹದಿಂದ ಆಚೆ ಬಿಸಾಡುತ್ತೆ ನಮ್ಮ ಅಮೀಬಾ. ಸೊ ಇಲ್ಲಿ ಅನ್ಡೈಜೆಸ್ಟೆಡ್ ಸಬ್ಸ್ಟೆನ್ಸಸ್ ಆರ್ ಥ್ರೋನ್ ಔಟ್ ಆಫ್ ದ ಬಾಡಿ. ಸೊ ಇಷ್ಟು ಕೆಲಸ. ಇದು ಹೇಗೆ, ಇದ್ರ ಫಂಕ್ಷನ್ನ ನೀವು ಏನಕ್ಕೆ ರಿಲೇಟ್ ಮಾಡ್ಬೋದು, ಇದು ಒಳ್ಳೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಫಂಕ್ಷನ್ ಥರ ಇದೆ ಅಲ್ವಾ. ಸೊ ಅದಕ್ಕೆ ಅಂತ, ಅದೇ ಕೆಲಸಕ್ಕೆ ಅಂತ ಒಂದು ಸ್ಟ್ರಕ್ಚರ್ ಅಮೀಬಾಲಿರಲ್ಲ. ನಮಗೆ ಊಟ ಆಚೆ ತೆಗಿಯೋಕ್ಕೇನೆ ಲಾರ್ಜ್ ಇಂಟೆಸ್ಟೈನ್ ಇದೆ ಅಲ್ವಾ, ಆ ಥರ ಸ್ಟ್ರಕ್ಚರ್ ಅಮೀಬಾಲಿರಲ್ಲ. ಅದು ಇಡೀ ಸೆಲ್ಲು ಈ ನ್ಯೂಟ್ರಿಷನ್ ಕೆಲಸನ ಮಾಡುತ್ತೆ. ಸೊ ಫಸ್ಟ್ ಫುಡ್ನ ಸೆನ್ಸ್ ಮಾಡುತ್ತೆ ಅಮೀಬಾ. ಅದಾದಮೇಲೆ ಸೂಡೋಪೋಡಿಯಾನ ಆಚೆ ಹಾಕಿ ಫುಡ್ನ ಹಿಡ್ಕೊಂಡು ಬಿಡತ್ತೆ. ಆಮೇಲೆ ಫುಡ್ ವೆಕ್ಯೂಲ್ ಒಳಗೆ ಫುಡ್ದು ಡೈಜೆಷನ್ ಆಗುತ್ತೆ. ಮತ್ತು ಈ ಜೆಷನ್ ಅಥವಾ ಆಚೆ ಬಿಸಾಡೋ ಅಂಥ ಕ್ರಿಯೆನ ನಾವು ಈ ಜೆಷನ್ ಅಂತೀವಿ. ಸೊ ಅನ್ಡೈಜೆಸ್ಟೆಡ್ ಫುಡ್ನ ಆಚೆ ಬಿಸಾಡುತ್ತೆ ಅಮೀಬಾ. ತುಂಬ ಸಿಂಪಲ್ ಅಲ್ವಾ, ನಮಗೆ ಕಂಪೇರ್ ಮಾಡಿದ್ರೆ ಆರಾಮಾಗಿ ಕೆಲಸ ಮಾಡಿಬಿಡುತ್ತೆ ಅಮೀಬಾ. ಸೊ ನಿಮಗೆ ಒಂದು ಚಿಕ್ಕ ಕ್ವೆಶನ್, ಈಗ ತಾನೇ ಪಾಠ ಮಾಡಿರೋವಂಥ ಕ್ವೆಶನ್. ಸೊ ಇದನ್ನ ದಯವಿಟ್ಟು ಆನ್ಸರ್ ಮಾಡಿ ಆಯಿತಾ. ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಇಸ್, ಎಲ್ಲಿ, ಯಾವ ಡೈಜೆಸ್ಟಿವ್ ಸಿಸ್ಟಮ್ನ ಯಾವ ಭಾಗದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ? ಈಗ ತಾನೇ ಹೇಳಿದೆ, ನೆನ್ಪು ಮಾಡ್ಕೊಳ್ಳಿ. ಇಟ್ಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಆಗೋದು ಆಯಿತಾ. ಸೊ ಈಗ ನಾವು ನಮ್ಮ ಲಾಸ್ಟ್ ಟಾಪಿಕ್ಗೆ ಬರೋಣ ಮಕ್ಕಳೇ. ಈಗ ಅಮೀಬಾ ಥರನೇ ಪ್ಯಾರಮೀಷಿಯಮ್ ಕೂಡ ಒಂದು ಸಿಂಗಲ್ ಸೆಲ್ ಇರೋವಂಥ ಒಂದು ಜೀವಿ ಆಯಿತಾ. ಬಟ್ ಪ್ಯಾರಮೀಷಿಯಮ್ ಸ್ಪೆಷಾಲಿಟಿ ಏನಂದರೆ ಅಮೀಬಾ ಥರ ಇದ್ರದ್ದು ಶೇಪ್ ಚೇಂಜ್ ಆಗ್ತಿರಲ್ಲ. ಆ್ಯಂಡ್ ಅಮೀಬಾ ಥರ ಇದರಲ್ಲಿ ಸೂಡೋಪೋಡಿಯಮ್ ಕಾಣಿಸಲ್ಲ ನಿಮಗೆ. ಸೊ ಇದು ಸಿಂಗಲ್ ಸೆಲ್ಡ್ ಆ್ಯಂಡ್ ಇಟ್ ಹ್ಯಾಸ್ ಅ ಫಿಕ್ಸ್ಡ್ ಫಾರ್ಮ್. ಅಂದರೆ ಫಿಕ್ಸ್ಡ್ ಅಂದರೆ ಒಂದೇ ರೀತಿ, ಅದ್ರ ಬಾಡಿ ನಮ್ಮ ಥರನೇ. ಈಗ ನೋಡಿ, ನಾವು ಅಮೀಬಾ ಥರ ಶೇಪ್ ಚೇಂಜ್ ಮಾಡಲ್ಲ ಅಲ್ವಾ. ಸೊ ಪ್ಯಾರಮೀಷಿಯಮ್ ಕೂಡ ಅದ್ರ ಶೇಪ್ ಸ್ಟ್ರಕ್ಚರ್ ಏನೂ ಚೇಂಜ್ ಮಾಡಲ್ಲ. ಸೊ ಅದಕ್ಕೆ ಫಿಕ್ಸ್ಡ್ ಫಾರ್ಮ್ ಇರುತ್ತೆ. ಸೊ ಅಮೀಬಾಲಿ ಸೂಡೋಪೋಡಿಯಾ ಏನಿದೆ, ಆ ಕೆಲಸ ಥರನೇ ಕೆಲಸ ಮಾಡುವಂಥ ಸ್ಟ್ರಕ್ಚರ್ಸ್ ಕೂಡ ಪ್ಯಾರಮೀಷಿಯಮಲ್ಲಿ ಇರುತ್ತೆ. ಅದನ್ನು ನಾವು ಸೀಲಿಯಾ, ಇಲ್ಲಿ ಒಳ್ಳೆ ಕೂದಲು ಥರ, ಚಿಕ್ಕ ಚಿಕ್ಕ ಕೂದಲು ಥರ ಏನು ಕಾಣಿಸ್ತಿದೆ, ಇದನ್ನು ನಾವು ಸೀಲಿಯಾ ಅಂತೀವಿ. ಏನಾಗುತ್ತೆ ಅಂದರೆ, ಊಟ ಪ್ಯಾರಮೀಷಿಯಮ್ ಸುತ್ತಮುತ್ತ ಎಲ್ಲಾದರೂ ಇಲ್ಲೇನಾದರೂ ಊಟ ಸಿಕ್ಕಿದ್ರೆ ಆ ಸೀಲಿಯಾ ಮೂವ್ಮೆಂಟ್ ಮಾಡಿ ಮಾಡಿ, ಕೂದಲು ಥರ ಮೂವ್ಮೆಂಟ್ ಮಾಡಿ ಮಾಡಿ ಇಲ್ಲಿ ತಂದು ಇಲ್ಲಿ ಓರಲ್ ಗ್ರೂವ್ ಅಂತ, ಗ್ರೂವ್ ಅಂದರೆ ಒಂದು ರಂಧ್ರ ಥರ ಆಯಿತಾ, ಒಂದು ಓಪನಿಂಗ್ ಥರ. ಸೊ ಈ ಓರಲ್ ಗ್ರೂವಿಗೆ ಊಟನ ತಂದು ಕೊಡುತ್ತೆ ನಮ್ಮ ಪ್ಯಾರಮೀಷಿಯಮ್ಗೆ ಆಯಿತಾ. ಸೀಲಿಯಾ ಆ್ಯಕ್ಟ್ ಮಾಡಿ ಊಟನ ಈ ಓರಲ್ ಗ್ರೂವಿಗೆ ತಂದು ಕೊಡುತ್ತೆ. ಇಲ್ಲಿಂದ ಒಳಗೆ ಹೋಗೋ ಊಟ ನಾರ್ಮಲಾಗಿ ಅಮೀಬಾ ಮತ್ತು ನಮ್ಮಲ್ಲಿ ಏನು ನಡೀತೋ ಅದೇ ಥರ ಡೈಜೆಸ್ಟ್ ಆಗಿ, ಮತ್ತು ಅದರಲ್ಲಿ ಬೇಕಾಗಿರೋ ಆ ಮಾಲಿಕ್ಯೂಲ್ಸ್ನ ಅದು ಅಬ್ಸಾರ್ಬ್ ಮಾಡ್ಕೊಂಡು, ಮತ್ತು ಬೇಡದಿರೋ ಮಾಲಿಕ್ಯೂಲ್ಸ್ನ ಪ್ಯಾರಮೀಷಿಯಮ್ ಆಚೆ ಬಿಸಾಡುತ್ತೆ, ಜಸ್ಟ್ ಲೈಕ್ ಅಮೀಬಾ. ಬಟ್ ಇಲ್ಲಿ ನಮ್ಮ ಸೂಡೋಪೋಡಿಯಾ ಇಲ್ಲ, ನಮ್ಮ ಸೀಲಿಯಾ ಇದೆ. ಇಷ್ಟೇ ಮಕ್ಕಳೇ ಪ್ಯಾರಮೀಷಿಯಮ್, ಅಮೀಬಾ ಮತ್ತು ಹ್ಯೂಮನ್ಸಲ್ಲಿ ಆಗೋ ಡೈಜೆಷನ್, ಇಷ್ಟೇ ಈ ಪ್ರಾಸೆಸ್ಸು. ಸೊ ಇದು ನಮ್ಮ ಟಾಪಿಕ್ಕಿನ ಅಂತ್ಯ ಇದೆ. ಸೊ ನಾವು ಏನೇನು ಅರ್ಥ ಮಾಡ್ಕೊಂಡ್ವಿ, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅರ್ಥ ಮಾಡ್ಕೊಂಡ್ವಿ, ನ್ಯೂಟ್ರಿಷನ್ ಇನ್ ಅದರ್ ಆರ್ಗ್ಯಾನಿಸಮ್ಸಲ್ಲಿ ಅಮೀಬಾ ಮತ್ತು ಪ್ಯಾರಮೀಷಿಯಮಲ್ಲಿ ಆಗೋ ನ್ಯೂಟ್ರಿಷನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಈ ಅಬ್ಸಾರ್ಬ್ ಆಗಿರೋ ಫುಡ್ ಮಾಲಿಕ್ಯೂಲ್ಸ್ ಎಲ್ಲ ಎಲ್ಲೆಲ್ಲಿಗೆ ಹೋಗುತ್ತೆ, ಏನೇನು ಆಗತ್ತೆ, ಮುಂದೆ ಬರುವಂಥ ನಮ್ಮ ರೆಸ್ಪಿರೇಷನ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಎಕ್ಸ್ಕ್ರೀಷನ್ ಇರ್ಬೋದು, ಇದರಲ್ಲೆಲ್ಲ ಫುಲ್ ಲೈಫ್ ಪ್ರಾಸೆಸಸ್ ಯಾವ್ದ್ಯಾವ್ದಿದೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ಟಾಪಿಕ್. ನಮ್ಮ ಟಾಪಿಕ್ ಇಲ್ಲಿಗೆ ಅಂತ್ಯ ಆಗಿದೆ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ದಿಸ್ ಇಸ್ ಯುವರ್ ಸ್ಕ್ರೀನ್ಶಾಟ್ ಸೈನಿಂಗ್ ಆಫ್. ಬಾಯ್ ಬಾಯ್.